ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ನಿಮ್ಮ ಫೋನ್ ಕಾಲ್ ರಿಸೀವ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಕೇಳಿ ನನ್ನದೇ ಆದಂಥ ಅನುಭವದ ಆಧಾರದ ಮೇಲೆ ಪರಿಹಾರ ತಿಳಿಸುವಂಥ ಈ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮ 8:30ರಿಂದ 9:00ವರೆಗೂ ಪ್ರಸಾರ ಆಗುತ್ತೆ. ಈ ಕಾರ್ಯಕ್ರಮದಲ್ಲಿ ನೀವೇನಾದ್ರು ಕಾಲ್ ಮಾಡಬೇಕು ಅಂದರೆ 4 ರೂಲ್ಸ್ನ ಫಾಲೋ ಮಾಡಬೇಕು. ಒಂದು, ಕಾಲ್ ಕನೆಕ್ಟ್ ಆದ ತಕ್ಷಣವೇ ನಿಮ್ಮ ಟಿ ವಿ ವಾಲ್ಯೂಮ್ನ ಕಮ್ಮಿ ಮಾಡಿ, ಇಲ್ಲ ಮ್ಯೂಟ್ ಮಾಡಿ, ಇಲ್ಲ ಟಿ ವಿ ಇಲ್ದೋರ ಕಡೆ ಬಂದು ನಿಂತು ಮಾತಾಡಿ. ಎಲ್ಲಿ ನೆಟ್ವರ್ಕ್ ಸಿಗ್ತೋ ಅಲ್ಲೇ ನಿಂತ್ಕೊಂಡು ಮಾತಾಡಿ. ಓಡಾಡ್ಕೊಂಡು ಮಾತಾಡಿದ್ರೆ ನೆಟ್ವರ್ಕ್ ಡಿಸ್ಕನೆಕ್ಟ್ ಆಗುತ್ತೆ. ಮೂರನೇದು, ಯಾರು ನನ್ನ ಜೊತೆ ಮಾತಾಡಬೇಕು ಅವರೇ ಫೋನ್ ಮಾಡಿದ್ರೆ ಒಳ್ಳೆಯದು. ಯಾರೋ ಫೋನ್ ಮಾಡ್ತಾರೆ, ಕನೆಕ್ಟ್ ಆಗುತ್ತೆ, ಮಾತಾಡಬೇಕಾಗಿರೋ ಇನ್ನೆಲ್ಲೋ ಇರ್ತಾರೆ. ಹೀಗಾಗಿ ಟೈಮ್ ವೇಸ್ಟ್ ಆಗುತ್ತೆ, ಕಾಲ್ ಕಟ್ ಆಗಿಬಿಡುತ್ತೆ. ತುಂಬ ಉದ್ದಕ್ಕೆ ಮಾತಾಡೋದು ಬೇಡ, ತುಂಬ ಲೆಂತಿ ಸ್ಟೋರಿ ಹೇಳೋದು ಬೇಡ. ಚಿಕ್ಕದಾಗಿ ನಿಮ್ಗೆ ಏನು ಕೇಳಬೇಕು ಅದನ್ನು ಕೇಳಿದ್ರೆ ನಾನು ಮನಸ್ಸಲ್ಲೇ ಆ ಗ್ರಹಗಳದ್ದು ಕಾರಕತ್ವನ ಮಾಡಿ ಪರಿಹಾರ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಇವಾಗ ಈ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಕಾಲೋರು ಯಾರೋ ಒಬ್ಬರು ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ಕಾರ. ಸ್ವಲ್ಪ ಜೋರ ಮಾತಾಡಿ, ಕೇಳಿಸ್ತಾ ಇಲ್ಲ. ನಮಸ್ಕಾರ ಗುರುಜಿ, ತುಮಕೂರಿಂದ ಗುರುಜಿ. ನಮಸ್ಕಾರ, ಹೇಳಿ. ಮಹೇಶ್ವರ, ಹೇಳಿ. ಪಾದಕ್ಕೆ ನಮಸ್ಕಾರಗಳು ಸ್ವಾಮಿ. ಸ್ವಾಮಿ, ಪೂಜೆ ಮಾಡ್ತಾ ಇದೀವಿ ಸ್ವಾಮಿ. ಅದು ಪಾದರಕ್ಷೆಗಳು ತಮ್ಮಂತ ಪೂಜೆ ಮಾಡ್ತಾ ಇದೀವಿ. ಭಾಳ ಸಂತೋಷ, ವೆರಿ ಗುಡ್. ಮಾಡ್ತಲೇ ಇದೀವಿ. ಅದಕ್ಕೆ ತಮ್ಗೊಂದು ಫೋನ್ ಮಾಡಿ ಹೇಳ್ಬಿಡೋಣ ಅಂತೇಳಿ. ಭಾಳ ಖುಷಿ. ಮಾಡ್ತಾ ಬನ್ನಿ. ನಿಮ್ಗೆ ಎಲ್ಲ ಥರ ಏನೇನು ಬೇಡ್ಕೋತೀರೋ ಎಲ್ಲ ಬೇಡ್ಕೊಳ್ಳಿ, ಖಂಡಿತ ಒಳ್ಳೇದಾಗತ್ತೆ. ಸರಿ ಬುದ್ಧಿ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಬಹುಶಃ ಅವ್ರು ಪಾದ ಪೂಜೆಗೆ ಬಂದಿದ್ದರು. ತುಮಕೂರಿಗೆ ದತ್ತಾತ್ರೇಯ ಜಯಂತಿ ದಿವಸ ಪಾದಕ್ಕೆ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದಾರಂತೆ. ಖುಷಿ ಆಯಿತು ಕೇಳಿ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ ಸರ್, ನಮಸ್ತೆ. ನಮಸ್ತೆ, ಸ್ವಲ್ಪ ಜೋರ ಮಾತಾಡಿ. ಹಾಂ ಸರ್, ಗುರುಜಿ ನಮಸ್ತೆ. ನಮಸ್ತೆ, ಯಾವರಿಂದ ಮಾತಾಡ್ತೀರಾ? ಹಲೋ, ಹಿರಿಯೂರಿಂದ ಸ್ವಾಮಿ. ಹೇಳಿಮ್ಮ. ಮೊನ್ನೆ ಅದೇ ತುಮಕೂರಿಗೆ ಬಂದಿದ್ದೆ ಸ್ವಾಮಿ. ಭಾಳ ಸಂತೋಷ. ತುಂಬಾ ಚೆನ್ನಾಗಾಯ್ತು. ಪೂಜೆ ಮಾಡ್ತಾ ಇದ್ದೀರಾ? ಹೌದು ಸ್ವಾಮಿ, ಚೆನ್ನಾಗಿ ಮಾಡ್ತಾ ಇದ್ದಾನೆ. ಆದ್ರೆ PUC ಇದು ಡಿಪ್ಲೊಮಾ ಒಂದು ಇದಾಗಿದೆ ಒಂದು. ಆಮೇಲೆ ಹೋಗ್ತೀನಿ ಅಂತಾನೆ, ಓದೋದೇ ಇಲ್ಲ. ಒಳ್ಳೆ ಮದುವೆ ಮನೆಗೆ ಹೋದಂಗೆ ಹೋಗ್ತಾನೆ ಸ್ವಾಮಿ. ಒಂದು ಎಕ್ಸಾಮ್ ಬರೆಯಕ್ಕೆ ದಿನ ಅವನಿಗೆ ಪಾದ ಪೂಜೆ ಮಾಡಿಸಿ, ದಿನ ಒಂದು ಹೂವು ಹಾಕ್ಬಿಟ್ಟು ಊದ್ಬತ್ತಿ ಹಚ್ಚಿ ಆರತಿ ಮಾಡಿಸಿ ಪ್ರಾರ್ಥನೆ ಮಾಡಕ್ಕೆ ಹೇಳಿ. ಸದ್ಬುದ್ಧಿ ಕೊಡ್ತಾರೆ ಗುರುಗಳು. ನೀವು ಅವನ ಬಗ್ಗೆ ಕುರಿತು ಪ್ರಾರ್ಥನೆ ಮಾಡಿ, ಪಾದಕ್ಕೆ ಕೈಲಿಟ್ಕೊಂಡು ಇಲ್ಲ ಪಾದಕ್ಕೆ ಮೇಲೆ ತಲೆ ಇಟ್ಟು ಪ್ರಾರ್ಥನೆ ಮಾಡಿ, ಮಗನಿಗೆ ಈ ಥರ ಒಳ್ಳೆ ಬುದ್ಧಿ ಕೊಟ್ಟು ಅವನಿಗೆ ಮುಂದುವರಿಯೋಗಿ ಮಾಡಪ್ಪ ಅಂತೇಳಿ. ಬೇರೆ ಎಲ್ಲ ಕಂಪ್ಯೂಟರ್ ಅದ್ರೊಳಗೆಲ್ಲ ತುಂಬಾ ಬುದ್ಧಿವಂತ ಇದ್ದಾನೆ ಸರ್. ಅದಕ್ಕೆ ಒಂದು ಅಂಗಡಿ ಕೊಟ್ಬಿಡೋಣ ಅವನಿಗೆ. ಆಧಾರ್ ಕಾರ್ಡು ಅವೆಲ್ಲ ಮಾಡ್ತಾನೆ. ಓಕೆ, ಮಾಡಿ. ಪೂಜೆ ಮಾಡ್ತಾ ಮಾಡ್ತಾ ಇಂಪ್ರೂವ್ ಆಗುತ್ತೆ. ನಿಮ್ಮ ಮನೇಲಿ ಗುರು ಇದ್ದಾರೆ. ಈಗ ನಿಮ್ಮ ಮನೆ ಗುರುಸ್ಥಾನ ಆಗಿದೆ, ಗುರು ವಾಸ ಮಾಡೋ ಸ್ಥಳ. ಎಲ್ಲ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ದೊಡ್ಡ ಪವಾಡ ಆಗುತ್ತೆ ನೋಡಿ ಒಂದು ತಿಂಗಳಲ್ಲೇ. ನಿಮ್ಮ ಪ್ರಾರ್ಥನೆ ಮಾಡಿ ಪೂಜೆ ಮಾಡ್ತಾ ಬನ್ನಿ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ. ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತೀರಿ? ಬೆಂಗಳೂರಿನ ಗುರುಗಳೇ. ಹೇಳಿ. ಬೋರಯ್ಯ ಅಂತ ಸರ್. ನಾನು 2012ರಲ್ಲಿ ಪಾದ ಪೂಜೆಗೆ ತಗೊಂಡಿದ್ದೆ. ಓಕೆ. ಆವಾಗಿಂದ ಮಾಡ್ತಾ ಇದ್ದೀನಿ ಗುರುಗಳೇ. ಇವಾಗ ನನಗೆ 84 ವರ್ಷ. ಈಗ ಪೂಜೆ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಆಮೇಲೆ ಇದು ದತ್ತ ಅದು ಪೂಜೆ ಮಾಡಲಿಕ್ಕೆ ಅದು ಬೇರೆಯವ್ರಿಗೆ ಮಾಡೋಕ್ಕೆ ಮಾಡಿಸ್ಬೋದಾ ಅಂತ ಕೇಳ್ತಾ ಇದ್ದೀನಿ. ನಿಮ್ಮ ಕೈಲಿ ಆದ್ರೆ ಮಾಡಿ, ಆಗಿಲ್ಲ ನಿಮ್ಮ ಮನೆ ಯಾರು ಇದ್ರೆ ದಿನ ಪೂಜೆ ಮಾಡಕ್ಕೆ ಹೇಳಿ. ಅವರೇ ಮಾಡ್ಬೋದಾ ಸರ್? ಯಾರು ಬೇಕಾದ್ರೂ ಮಾಡ್ಬೋದು. ಮನೇಲಿ ಗುರುಸ್ಥಾನ ಅಲ್ವಾ, ಗುರುಪಾದಕ್ಕೆ ಯಾರು ಬೇಕಾದ್ರೂ ಮಾಡ್ಬೋದು. ನಿಮ್ಮ ಕೈಲ ವಾರಕ್ಕೊಂದ್ಸಲ ನೀವು ಮಾಡಿ, ಗುರುವಾರ ದಿವಸ. ಬಾಕಿ ದಿನ ಎಲ್ಲ ಯಾರ ಕೈಲಾದ್ರೂ ಒಂದು ಹೂವು ಹಾಕಿ ಒಂದು ಗಂಧದ ಕಡ್ಡಿ ಹಚ್ಬಿಟ್ಟು ಆರತಿ ಮಾಡಿಸ್ಬಿಟ್ರೆ ಸಾಕು. ಆಮೇಲೆ ಅಗ್ನಿ ಪೂಜೆ ಮಾಡ್ತಾ ಇದ್ದೀನಿ ಸರ್. 2012ರಲ್ಲಿ ಒಂದು ತಗೊಂಡಿದ್ವಿ, ಅದನ್ನ ಇವಾಗ ನನಗೆ ಬೆಳ್ಳಿ ಸಿಕ್ಕೋದು ಇವೆಲ್ಲ ಪ್ರಾಬ್ಲಮ್ ಆಗಿದೆ. ಅದು ಯಾವ ರೀತಿ ಮಾಡಬೇಕು ಸರ್? ಈಗ ಮಾಡಕ್ ನನಗೆ 85ನೇ ನಡೀತಾ ಇದೆ. ಈಗ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಅದನ್ನ ಯಾವ ರೀತಿ ಇದು ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೆ ಬೆಳಗ್ಗೆ ಹೊತ್ತು ಮಾಡಿ, ಇಲ್ಲ ಸಂಜೆ ಹೊತ್ತು ಮಾಡಿ. ಯಾವ್ದಾದ್ರು ಒಂದೊತ್ತು ನೀವು ಚೆನ್ನಾಗಿರುವಾಗ ಒಂದೊತ್ತು ಕುತ್ಕೊಂಡು ಮಾಡಿ. ದಿನ ಒಂದೊತ್ತು ಯಾವಲ್ಲಾರು ಬೆಳಗ್ಗೆ ಅಥವಾ ಸಂಜೆ ಮಾಡಿ. 2 ಹೊತ್ತು ಮಾಡಿದ್ರೆ ಒಳ್ಳೇದು. ಆಗಲಿಲ್ಲ ಅಂದರೆ ಸಾಯಂಕಾಲ ಹೊತ್ತು ನೀವು ಎಲ್ಲಿ ಕೂತಿರ್ತಾರೋ ಅಲ್ಲೇ ಕೂತ್ಕೊಂಡು ಟೇಬಲ್ ಮೇಲೆ ಇಟ್ಕೊಂಡು ಮಾಡಿ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು.
ನೋಡಿ ಈ ಏಜಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಭಾಳ ಖುಷಿ ಆಯಿತು. ಅವರು 80 ವರ್ಷದ ಮೇಲಂತೆ ಪಾದಕೆ ಪೂಜೆ ಅಗ್ನಿಹೋತ್ರ ಎಲ್ಲ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅವ್ರಿಗೆ ಮೋಕ್ಷ ಅಂತೂ ಗ್ಯಾರಂಟಿ ಸಿಗುತ್ತೆ. ಮತ್ತೊಬ್ರು ಯಾರೋ ಕಾಲರ್ ಅಡಿಗಿದ್ದಾರೆ. ಹಲೋ, ಹಾಂ ನಮಸ್ತೆ ಸರ್. ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತೀರಿ? ಪಾಂಡವಪುರದಿಂದ ಸರ್. ಪಾಂಡವಪುರದಿಂದ. ಹೇಳಿ. ಗುರುಜಿ ಹತ್ರ ಮಾತಾಡ್ಬೇಕಾಯ್ತು ಸರ್. ಮಾತಾಡ್ತಾ ಇದ್ದೀವಿ, ಹೇಳಿ. ಸರ್ ನಮಸ್ಕಾರ. ನಮಸ್ತೆ. ಇದು ನನಗೆ ಕಾಲು ನರ್ವಸ್ ಎಲ್ಲ ಹುಡುಗ ದಪ್ಪ ಆಗಿದೆ. ಏನ? ಮಂಡಿಯಿಂದ ನರ್ವಸ್ಗಳು ಎಲ್ಲ ದಪ್ಪ ಆಗಿದೆ, ಸ್ವಲ್ಪ ಹುಡ್ಕೊಂಡಂಗೆ ಸುತ್ಕೊಂಡಂಗೆ ಆಗುತ್ತಾರ. ನಂಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ. ಅಲ್ಲ, ನರ್ವಸ್ ಗಂಟು ಕಟ್ಕೋತಾ ಇದೆ ದಪ್ಪ ಆಗಿ. ಎಲ್ಲಿ ಬಂಡಿಯಿಂದ ಕೆಳಗ? ಹಾಂ ಹೌದು ಸ್ವಾಮಿ. ವೆರಿಕೋಸ್ ವೇನ್ ಅಂತ ಕಾಯಿಲೆ ಅದು. ವೆರಿಕೋಸ್ ವೇನ್ ಅಂತ ಕಾಯಿಲೆ, ಅದಕ್ಕೆ ವೆರಿಕೋಸ್ ವೇನ್ ಅಂತಾರೆ. ನರದ ಮೇಲೆ ನರ ಕೂತ್ಕೋತದೆ, ಗಂಟಾಗತ್ತೆ. ಇವಾಗ ಚಳಿ, ಈಗ ಸಿಕ್ಕಾಪಟ್ಟೆ ನೋವು ಬರುತ್ತೆ ಧನುರ್ಮಾಸದಲ್ಲಿ. ಡಾಕ್ಟ್ರು ತೋರಿಸಿಲ್ಲ? ಡಾಕ್ಟ್ರು ಹೇಳಿದ್ದಾರೆ, ಹೋಗ್ಬೇಕು ಸರ್, ಬರ್ಕೊಟ್ಟಿದ್ದಾರೆ. ಹಾವು ಏನೋ ಹೊಡೆದಿದ್ದೀರಾ? ಹಾವು ಸಾಯಿಸಿದ್ದೀರಾ? ಇಲ್ಲ ಗುರುಗಳ. ಹಾಂ, ಇಲ್ಲ ಹೊಡೆದಿಲ್ಲ. ನಿಮ್ಮ ತಂದೆ? ಅದು ಗೊತ್ತಿಲ್ಲ ಗುರುಗಳೇ, ಹೊಡೆದಿರ್ಬೋದೇನೋ. ಇದು ಸರ್ಪಹತ್ಯೆ ದೋಷ ಇದ್ದರೆ ಬಾಲದ ಮೇಲೆ ನೋಡಿದ್ರೆ, ಅಥವಾ ಹಾವಿನ ಬಾಲ ಕೆಳಭಾಗದಲ್ಲಿ ನೋಡಿದ್ರೆ ಅವ್ರಿಗೆ, ಅಥವಾ ಅವ್ರು ಹೊಡೆದಿರೋರಿಗೆ, ಇಲ್ಲ ಅವ್ರ ವಂಶದಲ್ಲಿ ಯಾರಿಗಾರು ಈ ಕಾಯಿಲೆ ಬರ್ತದೆ. ಈ ಕಾಯಿಲೆ ನಿಮ್ಮ ಅಪ್ಪನಿಗಿತ್ತ ಅಥವಾ ನಿಮ್ಮ ತಾತನಿಗಿತ್ತ, ತಾಯಿಗಿತ್ತ? ಇಲ್ಲ, ತಂದೆಗೆ ಆ ಥರ ನರ್ವಸ್ ಗಟ್ಟಿ ಇತ್ತು, ಆ ಥರ ಪೇನ್ ಏನು ಇರಲಿಲ್ಲ ಅವ್ರಿಗೆ. ನರ್ವಸ್ ಎಲ್ಲ ಗಟ್ಟಿ ಇತ್ತು, ಅವ್ರಿಗೆ ದಪ್ಪ ಇತ್ತು, ತೊಂದರೆ ಇರಲಿಲ್ಲ ಅವ್ರಿಗೆ. ಉತ್ತಿ ಕಾಲಿರ್ದು ಪೂಜೆ ಮಾಡಿ, ಉತ್ತಿ ಕಾಲಿರಿರಿ, ದಿನ 108 ಪ್ರದಕ್ಷಿಣೆ ಮಾಡಿ ಹೋಗುತ್ತೆ. ಇದಕ್ಕೆ ವೆರಿಕೋಸ್ ವೇನ್ ಅಂತಾರೆ. ಇದು ಈ ಕಾಲದಲ್ಲಿ, ಚಳಿಗಾಲದಲ್ಲಿ ಭಾಳ ಕಷ್ಟ ಇವೆಲ್ಲ ಮಾಡಿ. ಉತ್ತಕ್ಕೆ ದಿನ ಬೆಳಗ್ಗೆ ಎದ್ದು ಪೂಜೆ ಮಾಡಿ 108 ಪ್ರದಕ್ಷಿಣೆ ಮಾಡ್ತಾ ಬನ್ನಿ. ಒಂದು 20 ದಿವಸ 21 ದಿನ ನೋಡಿ, ಭಾಳ ರಿಸಲ್ಟ್ ಆಗುತ್ತೆ, ಭಾಳ ಪರಿಹಾರ ಕೊಡುತ್ತೆ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ. ಹಲೋ, ನಮಸ್ತೆ ಅಮ್ಮ. ಹೇಳಿದ ಕಾಲ್ ಮಾಡ್ತೀರಿ? ನಾವು ಕೊಳ್ಳೇಗಾಲದಿಂದ ಸರ್. ಹೇಳಿ ಅಮ್ಮ. ಸರ್, ಇದು ನಮ್ಮ ಮನೆಯವ್ರಿಗೆ ಗುರುಗಳೇ ನೊಡ ನೋವು ಬರುತ್ತೆ ಗುರುಗಳೇ. ಎಂತ ನೋವು? ನೊಡ ನೋವು ಬರುತ್ತೆ. ನಡ, ಸೊಂಟ? ಸೊಂಟ ನೋವು. ಓಕೆ. ಅದಕ್ಕೆ ಬೆನ್ನು ನೊಡ ನೋವು ಬರುತ್ತೆ ಅಂತ ಇವಾಗ ಈ ತಿಂಗಳಿಂದ ಹೇಳ್ತಾ ಇದಾರೆ ಗುರುಗಳೇ. ಈ ತಿಂಗಳಿಂದ ಹೇಳ್ತಾ ಇದಾರೆ ಗುರುಗಳೇ. ನಿಂಬೆಹಣ್ಣು ರಸನ ತೆಗೆದು, ನಿಂಬೆಹಣ್ಣು ಕಟ್ ಮಾಡಿ ರಸ ಹಿಂಡ್ಕೊಳ್ಳಿ. ಎಲ್ಲೆಲ್ಲಿ ನೋವಿದೆಲ್ಲ ಹಚ್ಬಿಟ್ಟು ಸೂರ್ಯ ಬೆಳಕಲ್ಲಿ ದಿನ ಕೂತ್ಕೊಳ್ಳೋದು ಅರ್ಧ ಮುಕ್ಕಾಲು ಗಂಟೆ. ಆಮೇಲೆ ಸ್ನಾನ ಮಾಡಕ್ಕೆ ಹೇಳಿ. ಈ ಥರದ್ದು ಒಂದು 15 ದಿವಸ 20 ದಿವಸ ಮಾಡಿ, ಖಂಡಿತ ಒಳ್ಳೇದಾಗತ್ತೆ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ಅಡಿಗಿದ್ದಾರೆ. ಹಲೋ. ಹಲೋ, ನಮಸ್ತೆ ಅಮ್ಮ. ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಮೈಸೂರಿಂದ ಮಾಡ್ತಾ ಇದ್ದೀವಿ ಗುರುಜಿ. ಹೇಳಿ ಅಮ್ಮ. ಸಾಯಿರಾಮ್ ಗುರುಜಿ. ಸಾಯಿರಾಮ್. ನಿಮ್ ಪ್ರೋಗ್ರಾಮ್ ಮಿಸ್ ಮಾಡಲ್ಲ ಗುರುಜಿ ನಾವು. ಹಲೋ. ನಿಮ್ ಪ್ರೋಗ್ರಾಮ್ ಮಿಸ್ ಮಾಡಲ್ಲ ಗುರುಜಿ ನಾವು. ಪ್ರತಿ ಶನಿವಾರ ಭಾನುವಾರ ನೋಡ್ತಾ ಇದೀವಿ ಈಗ್ಲೂ. ಭಾಳ ಸಂತೋಷ ಅಮ್ಮ, ಭಾಳ ಸಂತೋಷ. ನಿಮ್ಮ ದತ್ತಾತ್ರೇಯ ಪಾದಕ್ಕೆ ಪೂಜೆಗೆ ಬಂದಿದ್ವಿ ಗುರುಜಿ ನಾವು. ವೆರಿ ಗುಡ್, ವೆರಿ ಗುಡ್. ತುಂಬಾ ಚೆನ್ನಾಗಾಯ್ತು ಗುರುಜಿ ಪೂಜೆ ಎಲ್ಲ. ನಮ್ಗೆ ಹೇಳದಷ್ಟು ಸಂತೋಷ ಆಗಿದೆ. ಅದನ್ನೆಲ್ಲ ಪ್ರೋಗ್ರಾಮ್ ಎಲ್ಲ ನೋಡಿ ತುಂಬಾ ಸಂತೋಷ ಆಯ್ತು ಗುರುಜಿ. ಭಾಳ ಸಂತೋಷ. ಮತ್ತೆ ಪಾದಕ್ಕೆ ಪೂಜೆ ಪ್ರತಿದಿನ ಮಾಡ್ತಾ ಇದ್ದೀವಿ ಗುರುಜಿ. ಒಳ್ಳೆ ಪ್ರತಿದಿನ ಮಾಡ್ತಾ ಇದೀವಿ. ಮತ್ತೆ ನಿಮ್ಮನ್ನು ನೆನ್ಸ್ಕೊತೀವಿ. ಪಾದಕ್ಕೆ ದತ್ತಾತ್ರೇಯರ ಸ್ತೋತ್ರ ಕೊಟ್ಟಿದ್ರಲ್ಲ ಗುರುಜಿ ಪುಸ್ತಕ, ಅದನ್ನೆಲ್ಲ ಓದ್ತಾ ಇದೀವಿ ಗುರುಜಿ. ಒಳ್ಳೆ ಇದು ರಿಸಲ್ಟ್ ಕಾಣ್ತಾ ಇದೆ ನಮ್ಗೆ ಮನೇಲೆಲ್ಲ. ದಿನ ಮಾಡ್ಬೇಕಮ್ಮ. ಗುರು ಪಾದಕ್ಕೆ ಮನೇಲಿ ಇದೆ ಅಂದ್ರೆ ಗುರುಗಳ ಸ್ಥಾನ ಇದೆ. ನಿಮ್ಮ ಮನೇಲಿ ನಿಮ್ಗೆ ಒಂದು ಸ್ಥಾನ ಇದೆಯೋ ಹಾಗೆ ಪಾದಕ್ಕೆ ಇದ್ರೆ ಗುರು ಪಾದಕ್ಕೆ ಅದು ಗುರುಸ್ಥಾನ ಅಂತಾರೆ. ದಿನ ಅಷ್ಟೋತ್ತರ 108 ಮಂತ್ರ ಪೂಜೆ ನಿಮ್ಗೆ ಹೆಂಗೆ ಬರುತ್ತೋ ಹಂಗೆ ಮಾಡಿ, ಪ್ರಾರ್ಥನೆ ಮಾಡಿ. ದಿನ ದತ್ತಾತ್ರೇಯ ಪಾದಕ್ಕೆ ಮುಟ್ಟು ನಿಮ್ಗೆ ಏನು ಸಮಸ್ಯೆ ಇದೆಯೋ ಕೇಳ್ಕೊಳ್ಳಿ, ಎಲ್ಲ ಒಳ್ಳೆಯದಾಗತ್ತೆ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ. ಹಲೋ, ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತೀರಿ? ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀನಿ. ಭಾಳ ಸಂತೋಷ. ಹೇಳಿ. ಗುರುಗಳೇ, ನಾನು ಒಂದು 14 ತಿಂಗಳಿಂದ ಮನೇಲೇ ಇದ್ದೀನಿ. ಕೆಲಸಕ್ಕೆ ಸುಮಾರು ಟ್ರೈ ಮಾಡ್ತಾನೆ ಇದ್ದೀನಿ, ಆಗ್ತಾ ಇಲ್ಲ ಗುರುಗಳೇ. ಅದಕ್ಕೆ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಎಲ್ಲಾ ತರದ್ದು ಮಾಡಿದೀನಿ, ಪೂಜೆ ಪುನಸ್ಕಾರಗಳು ಎಲ್ಲ. ಎಲ್ಲಾ ತರದ ಪೂಜೆ ಅಂದ್ರೆ ಏನೇನ್ ಮಾಡಿದೀರಾ? ನಾಗರ ಪೂಜೆ, ಮತ್ತೆ ಇದು ಏನು ಗಾಣಗಾಪುರಕ್ಕೆ ಹೋಗ್ಬಿಟ್ಟು ಒಂದ್ 3 ಸತಿ ಹೋಗಿ ಸೇವೆ ಎಲ್ಲ ಮಾಡ್ಕೊಂಡ್ ಬಂದಿದೀನಿ. ತಿರುವಣ್ಣಾಮಲೆಗೆ ಹೋಗಕ್ ಹೇಳಿದ್ರು, ತಿರುವಣ್ಣಾಮಲೆಗೆ ಹೋಗ್ಬಿಟ್ಟು ಅಲ್ಲಿ ಗಿರಿ ಪ್ರದಕ್ಷಿಣೆ ಮಾಡ್ಕೊಂಡ್ ಬಂದಿದೀನಿ. ಆದ್ರೂ ಯಾವ್ದೂ ಆಗ್ತಾ ಇಲ್ಲ ಗುರುಗಳೇ. ನಿಮ್ಗೆ ಎಷ್ಟು ಏಜು? ನನ್ಗೆ ಈಗ 40. 40? ಹಾ. ಏನು ಓದಿರೋದು ನೀವು? ನಾನು MBA ಮಾಡಿದ್ದೀನಿ. MBA.
ಓಕೆ, 10 ತಿಂಗಳಿಂದ ಜಾಬ್ ಇಲ್ಲ ಅಂತನಾ? ಹಾ ಹೌದು. ಈ ತಿರುವಣ್ಣಾಮಲೆ ಪ್ರದಕ್ಷಿಣೆ ಮಾಡಲಿಕ್ಕೆ ಗಾಂಗಾಪುರಕ್ಕೆ ಅಂತ ಎಲ್ಲ ಹೇಳಿದವ್ರು ಯಾರು? ಯಾರೋ ಹೇಳಿದ್ರು, ಹಾಗಾಗಿ ಹೋಗಿ ಇದನ್ನ ಇದನ್ನ ಮಾಡಿ ಬನ್ನಿ, ನಿಮ್ಗೆ ಗುರು ಸರಿ ಇಲ್ಲ ಅಂತ ಹೇಳಿದ್ರು, ಹಾಗಾಗಿ ಹೋಗ್ಬಿಟ್ಟು ಬಂದಿದ್ದೆ. ದಿನ ಬೆಳಗ್ಗೆ ಎದ್ದು 108 ಸುತ್ತು ಔದುಂಬ ವೃಕ್ಷ ಹತ್ತಿ ಹಣ್ಣಿನ ಮರಕ್ಕೆ ಪ್ರದಕ್ಷಿಣೆ ಮಾಡಿ, ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮಲಮೂತ್ರ ವಿಸರ್ಜನೆ ಮಾಡಿಬಿಟ್ಟು 108 ಸುತ್ತು ಹತ್ತಿ ಹಣ್ಣು ಮರಕ್ಕೆ ಮಾಡಬೇಕಾದ್ರೆ ಓಂ ದ್ರಾಂ ಗುರು ದತ್ತಾಯ ನಮ, ಓಂ ದ್ರಾಂ ಗುರು ದತ್ತಾಯ ನಮ, ಓಂ ದ್ರಾಂ ಗುರು ದತ್ತಾಯ ನಮ 40 ವರ್ಷ ಅಲ್ವಾ, 48 ದಿವಸ ಮಾಡಿ. 1 ಮಂಡಲ 49 ದಿನಕ್ಕೆ ಒಂದು 10 ಜನ ಅಥವಾ ಒಂದು 9 ಜನಕ್ಕೆ ₹1 ಕಾಯಿನು, ಒಂದು ವಸ್ತ್ರ ದಾನ ಮಾಡಿ. ಹಾ ಸರಿ. 48 ದಿವಸ ಮಾಡಿ 49 ದಿನಕ್ಕೆ ₹1 ಕಾಯಿನು, ಒಂದು ವಸ್ತ್ರ ದಾನ ಮಾಡಿ. ಖಂಡಿತ ಒಳ್ಳೆಯದಾಗತ್ತೆ. ಭಾಳ ಸಂತೋಷ, ಕರೆ ಮಾಡೋಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ ಗುರುಜಿ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತೀರಿ? ಸರ್ ಗುರುಜಿ, ನಾವು ವಿಜಯಪುರದಿಂದ ಕರೆ ಮಾಡ್ತಾ ಇದ್ದೇವೆ ಗುರುಜಿ. ಎಲ್ಲಿಂದ? ವಿಜಯಪುರದಿಂದ ಗುರುಜಿ. ವಿಜಯಪುರ, ಓಕೆ. ಹಾಂ ಗುರುಜಿ, ನಾವು ದತ್ತಪಾದಕ್ಕೆ ಬಂದಿದ್ವಿ, ದತ್ತಪಾದಕ್ಕೆ ತಗೊಂಡು ಬಂದಿದ್ವಿ, ಪೂಜೆ ಸ್ವಲ್ಪ ಮಾಡ್ತಾ ಜೋರ ಇದ್ವಿ. ಮಾತಾಡಿ, ಕ್ಲೀನಾಗೆ. ದತ್ತಪಾದಕ್ಕೆ ತಂದಿದ್ವಿ ಗುರುಜಿ, ದತ್ತಪಾದಕ್ಕೆ ಪೂಜೆ ಮಾಡ್ತಾ ಇದ್ವಿ ಗುರುಜಿ. ವೆರಿ ಗುಡ್. ಗುರುಜಿ, ನಮ್ಮ ಮನೆ ಪಕ್ಕ ಇನ್ನೊಂದು ಮನೆಗೆ ತಗೊಂಡಿದ್ವಿ ನಾವು, 3 ವರ್ಷ ಆಯ್ತು. ಏನು? ಹಲೋ, ಸ್ವಲ್ಪ ಜೋರ ಕ್ಲಿಯರ್, ಮೊಬೈಲ್ ಕ್ಲಿಯರ್ ಆಗಿ ಇಟ್ಕೊಂಡು ಮಾತಾಡಿ. ಹಲೋ ಗುರುಜಿ, ಹಾಂ ಹೇಳಿ. ಹೇಳ್ತಾರೆ ನಮ್ಮ ಮನೆಗೆ ಅದು ನೀರಿನ ಟ್ಯಾಂಕ್ ಇದೆ ಇಲ್ಲ ಗುರುಜಿ, ಅಲ್ಲಿ ಇದು ಅರಳಿ ಮರ ಬೆಳೀತಾ ಇದೆ, ಅದು ಒಳ್ಳೇದಾಗ್ತದೆ. ಅಲ್ಲಿ ಮನೆ ಕಟ್ಟಿದ್ದೀರಾ? ಅರಳಿ ಮರ ಬೆಳೀತಾ ಇದೆ ಗುರುಜಿ, ಅದು ನೀರಿನ ಟ್ಯಾಂಕಿಗೆ. ಎಷ್ಟು ಉದ್ದ ಇದೆ? ಸಣ್ಣದಿದೆ ಸರ್, ಇನ್ನೂ ಗುರುಜಿ. ನೀರಿನ ಟ್ಯಾಂಕಿಲ್ ಬೆಳೀತಿದ್ಯಾ? ಹೌದು ಗುರುಜಿ. ಪಕ್ಕ ಇನ್ನೊಂದು ಮನೆ ಇದೆ, ಆ ಮನೆ ಪಕ್ಕ ಒಂದು ಆಗಿದ್ರೆ ಒಂದು ಗಿಡ ಆಗಿದೆ ಅದು. ಇವಾಗ ನಮ್ಮ ಮನೆ ಮಗನೇ ಆಗ್ಬಿಟ್ಟಿದೆ ರೀ. ತೆಗೆದಾಕ್ಬಿಡಿ, ಪೂಜೆ ಮಾಡಿಬಿಟ್ಟು, ಪೂಜೆ ಮಾಡಿ ಕ್ಷಮೆ ಕೇಳಿ ತೆಗೆದ್ಬಿಡಿ. ಇಲ್ಲರೆ ಟ್ಯಾಂಕಿ ಬೇರ್ ಬಿಟ್ಕೊಳುತ್ತೆ, ಅಕ್ಕಪಕ್ಕ ಮನೆ ಇದೆ ಸೀಡ್ ಬಿಟ್ಕೊಳುತ್ತೆ, ಕಾಂಪೌಂಡ್ ಗೋಡೆ ಎಲ್ಲ. ತೆಗಿಬಿಡ, ಅದೇನು ಸಮಸ್ಯೆ ಇಲ್ಲ ಅಲ್ರಿ ಗುರುಜಿ? ಅದೇನಿಲ್ಲ ಅಲ್ರಿ, ಸೀಡ್ ಬಿಡಲ್ರಿ, ಪೂಜೆ ಮಾಡಿ ಕ್ಷಮೆ ಕೇಳಿ ತೆಗೆದಾಕ್ಬಿಡಿ. ಭಾಳ ಸಂತೋಷ, ಕರೆ ಮಾಡೋಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ. ನಮಸ್ತೆ. ಗುರುಜಿ ಹತ್ರ ಮಾತಾಡ್ಬೇಕಿತ್ತು ಸರ್. ಹೇಳಿಮ್ಮ, ಯಾವ ಊರಿಂದ ಮಾತಾಡ್ತೀರಿ? ನಾವಿಲ್ಲಿ ದೊಡ್ಡಬಳ್ಳಾಪುರದಿಂದ ಸರ್. ಹೇಳಿಮ್ಮ, ಹೇಳಿ. ನೀವು ಗುರುಜಿ ಹತ್ರ ನಮ್ಮ ಬ್ರದರ್ ಬಗ್ಗೆ ಕೇಳಬೇಕಾಗಿತ್ತು. ಹೇಳಿ, ಮಾತಾಡ್ತಾ ಇದ್ದೀನಿ, ಹೇಳಿ. ಸರ್ ನಮಸ್ತೆ. ಅದೇ ನಮ್ಮ ಬ್ರದರ್ಗೆ ಲಾಸ್ಟ್ ಇಯರ್ ಜನವರಿಗೆ ಪ್ಯಾರಾಲಿಸಿಸ್ ಆಗಿದೆ ನಮ್ಮ ಬ್ರದರ್ಗೆ. ಓಕೆ. ಅದು ಅವರಿಗೆ ಸ್ಪೀಚ್ ಹೋಗಿದೆ, ಮತ್ತೆ ರೈಟ್ ಸೈಡ್ ಕೈ ಕಾಲು ಸ್ವಾಧೀನ ಹೋಗಿದೆ ಸರ್. ಯಾವ ಊರಲ್ಲಿದ್ದಾರೆ ಅವರು? ಅವರು ಬೆಂಗಳೂರಲ್ಲಿ ಇರೋದು ಸರ್. ಮರ್ಮ ಮಾಡಿಸ್ಕೊಂಡ್ರೆ ಹೋಗುತ್ತೆ. ಮರ್ಮ ಥೆರಪಿ ಮಾಡಬೇಕು. ಪ್ಯಾರಾಲಿಸಿಸ್ಗೆ ಮರ್ಮ ಅಂತ ಒಂದು ಮಸಾಜ್ ಇದೆ, ಮರ್ಮ ಥೆರಪಿ. ಅದು ಮಾಡಿಸ್ಕೊಂಡ್ರೆ 1 ವಾರ 10 ದಿನದಲ್ಲೆಲ್ಲ ರಿಕವರಿ ಆಗ್ತಾರೆ. ಮರ್ಮ ಥೆರಪಿ ಮಾಡಿಸ್ಕೊಳಕ್ಕೆ ಹೇಳಿ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಚಂದ್ರಾಯಪಟ್ಟಣದಿಂದ ಗುರುಗಳ. ಎಲ್ಲಿಂದ? ಚನ್ನರಾಯಪಟ್ಟಣದಿಂದ. ಹೇಳಿ ಗುರುಗಳೇ, ನಮಗೆ ಆರೋಗ್ಯ ಸಮಸ್ಯೆ. ಏನು ಕಾಯಿಲೆ? ನಿಮಗೆ ಈ ಒಂಥರ ಮಂಡಿ ಸೊಂಟ ನೋವು, ಹಾಸ್ಪಿಟಲ್ಗೆ ತೋರು ಏನು ಗುಣ ಆಗಿಲ್ಲ, ಕಣ್ಣೆಲ್ಲ ಮಂಜಾದಂಗೆ ಆಯ್ತವೆ. ಡಯಾಬಿಟಿಸಾ? ಕಣ್ಣಿನ ಡಾಕ್ಟರ್ ತೋರಿಸಿದ್ವಿ. ನಿಮ್ಗೆ ಸಕ್ಕರೆ ಕಾಯಿಲೆ ಇದೆಯಾ? ಇಲ್ಲ ಗುರುಗಳೇ, ಸಕ್ಕರೆ ಕಾಯಿಲೆ ಇಲ್ಲ. ಓಕೆ. ಇನ್ನ ಕಣ್ಣು ಒಂಥರ ಮಂಜಾದಂಗೆ ತಿರುಗಾಡುವಾಗ ನೋವು ಬರುತ್ತೆ. ನರ್ವ್ ಡಾಕ್ಟರ್ ತೋರಿಸ್ತು, ನರ್ವ್ ಡಾಕ್ಟರ್ ಮಾತ್ರೆ ಕೊಟ್ಟು ಟ್ಯಾಬ್ಲೆಟ್ಸ್ ಕೊಟ್ರಿ, ಏನು ಪ್ರಾಬ್ಲಮ್ ಅಂತ ಅವರು ಏನು ಪ್ರಾಬ್ಲಮ್ ಇಲ್ಲ ಅಂತ ಅವ್ರಂತಾರೆ. ಕಣ್ಣಿನ ಡಾಕ್ಟರ್ ಏನು ಪ್ರಾಬ್ಲಮ್ ಇಲ್ಲ, ನರ್ವ್ ಎಲ್ಲ ಚೆನ್ನಾಗಿದೆ ಅಂತ ಅವ್ರಂತಾರೆ. ಅದಕ್ಕೆ ಮಾಡಿದೆ ಗುರುಗಳೇ. ಮೊದಲು ಕಿವಿ ಮೂಗು ಗಂಟ್ಲು, ಕಿವಿ ಮೂಗು ಗಂಟ್ಲು ಡಾಕ್ಟರ್ ತೋರಿಸಿ, ENT ಡಾಕ್ಟರ್. ಅದು ತೋರಿಸಿ, ಕಿವಿ ಡಾಕ್ಟರ್ ತೋರಿಸಿ, ಕಿವಿ ಪ್ರಾಬ್ಲಮ್ ಇಲ್ಲ ಅಂದ್ರೆ ಗುರುಗಳೇ. ಹೌದಾ? ನೋಡಿ, ದಿನ ಬೆಳಗ್ಗೆ ಬಿಸಿನೀರು 1 ಲೋಟ ಖಾಲಿ ಹೊಟ್ಟೆಲಿ ಕುಡೀರಿ. ಕುತ್ಕೊಂಡು ನೀರು ಕುಡಿಬೇಕು, ನಿಂತ್ಕೊಂಡು ಕುಡಿಬಾರ್ದು ನೀರು. ನೀವು ನಿಂತ್ಕೊಂಡು ನೀರು ಕುಡಿದ್ರೆ ನಾವಲ್ಲೇ ಒಂದು ವರ್ಷದಿಂದ ಆಪರೇಷನ್ ಆಗಿತ್ತು, ಚಿತ್ಕೋಶ ಕಲ್ಲವಿ ಅಂತ.
ಇವಾಗ ಕೇಳಿ, ಅವಾಗಿಂದ ನಾವು ನಾ ಹೇಳೋದನ್ನ ಕೇಳಿ ಗಮನ ಇಟ್ಟು. ಕುತ್ಕೊಂಡು ನೀರು ಕುಡಿಬಾರ್ದು, ಸಾರಿ ಕುತ್ಕೊಂಡು ನೀರು ಕುಡಿಬೇಕು, ನಿಂತ್ಕೊಂಡು ನೀರು ಕುಡಿಬಾರ್ದು. ನಿಂತ್ಕೊಂಡು ನೀರು ಕುಡಿದ್ರೆ 500 ವರ್ಷ ಆದರೂ ಮಂಡಿ ನೋವು ಸೊಂಟ ನೋವು ಹೋಗಲ್ಲ. ಎರಡನೇದು, ಎಳ್ಳು ಮತ್ತು ಬೆಲ್ಲನ ಮಿಕ್ಸ್ ಮಾಡಿಬಿಟ್ಟು ಚಿಗ್ಲಿ ಉಂಡೆ ಅಂತ ಮಾಡ್ತಾರೆ. ಅದನ್ನು ಪ್ರತಿ ಶನಿವಾರ ಶನಿ ದೇವಸ್ಥಾನಕ್ಕೆ ಹೋಗಿ ನೈವೇದ್ಯ ಮಾಡಿಸಿ ಅದು ನೀವು ತೊಗೊಂಬಂದು ತಿನ್ನಬೇಕು. ಮೂರನೇದು, ನನ್ನ ಪ್ರಕಾರ ನಿಮಗೆ ಕಿವಿ ಮೂಗು ಗಂಟ್ಲಲ್ಲಿ ಏನೋ ದೋಷ ಇದೆ, ಅದಕ್ಕೆ ಕಣ್ಮಂಜ ಆದಂಗೆ ಆಗುತ್ತೆ. ನೀವು ಇನ್ನೂ ಸಲ ENT ಡಾಕ್ಟರ್ ಹತ್ರ ತೋರಿಸಿ. ನಾಲ್ಕನೇದು, ನಿಮಗೆ ಸಾಕಷ್ಟು ನೀರು ಕುಡಿಬೇಕು. ನೀವು ನೀರು ಕುಡಿತಿಲ್ಲ ಅನಿಸುತ್ತೆ, ನಿದ್ದೆ ಸರಿಯಾಗಿ ಮಾಡ್ತಿಲ್ಲ ಅನಿಸುತ್ತೆ. ನೀವೇನು ಮಾಡಬೇಕು, ಒಂದು ಚಮಚಕ್ಕೆ ಸಕ್ಕರೆ ತೊಗೊಂಡು 21 ಸಲ ಇಳಿ ತೆಗೆದುಬಿಟ್ಟು ನಿಮ್ಮ ಮನೆ ಮುಂದೆ ಎಲ್ಲರೂ ಬೇವಿನ ಮರ ಇದೆ ನೋಡಿ, ಆ ಬೇವಿನ ಮರಕ್ಕೆ ಬುಡಕ್ಕೆ ಹಾಕ್ಬಿಡಿ 21 ಸಲ ಇಳಿ ತೆಗೆದಾದ್ಮೇಲೆ ತಲೆಯಿಂದ ಪಾದದವರೆಗೂ. ಇದನ್ನು ಒಂದು 21 ದಿವಸ ಬಿಡದೆ ಮಾಡಿ. ಡಾಕ್ಟ್ರ್ ಹೇಳ್ತಾರೆ ಏನೂ ಇಲ್ಲ ಕಾಯಿಲೆ ಅಂತಾರೆ, ಆದರೆ ವೃದ್ಧಾಪ್ಯದಲ್ಲಿ ಬರೋ ಒಂದು ದೋಷ ಇದು, ಇದಕ್ಕೆ ಶಾಂತಿ ಇದು. ಅದಕ್ಕೆ ಶನಿ ಶಾಂತಿ ಮಾಡ್ಕೋಬೇಕು. ಮಾಡ್ತಾ ಬನ್ನಿ, ಖಂಡಿತ ಒಳ್ಳೆಯದಾಗತ್ತೆ. ಮತ್ತೊಬ್ಬರು ಯಾರೋ ಕಾಲರ್ ಅಡಿದ್ದಾರೆ. ಹಲೋ ಹಲೋ, ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತೀರಿ? ಯಾಳಿಂದ? ಹಲೋ, ದೇವದುರ್ಗ ತಾಲೂಕು ರೀ. ಎಲ್ಲಿಂದ? ದೇವದುರ್ಗ ತಾಲೂಕು. ಹಾಂ, ಮಾತಾಡಿ. ನಮ್ಮ ತಂಗಿ ಮಗ ಹುಟ್ಟಿದ ಕೂಸ ಐತ್ರಿ 2 ತಿಂಗಳದ. ಹುಟ್ಟಿದ ಕೂಸು 2 ತಿಂಗಳದ ಐತ್ರಿ. ಬರೀ ಎದೆ ಹಾಲು ಕುಡಿದ್ರೆ ಕೈ ಐತ್ರಿ. ನಂಗೆ ಸರಿಯಾಗಿ ಅರ್ಥ ಆಗ್ತಿಲ್ವ ಏನು ಹೇಳ್ತಾ ಇದ್ದೀನಿ ಅಂತ. ನಮ್ಮ ತಂಗಿ ಮಗ ಇದೆ ಅಂತ ಸಣ್ಣ ಕೂಸ. ತಂಗಿ ಮಗಳು ಮಗ ರೀ. ಎಂತ ಹೆಣ್ಣೋ ಗಂಡ? ಕಂಡ್ರಿ. ಏನು ಪ್ರಾಬ್ಲಮ್ ಈಗ? ಎದೆ ಹಾಲು ಕುಡಿದೆಲ್ಲ ಕೈ ಅಂತ ಐತ್ರಿ. ಕುಡಿದ ತಕ್ಷಣ ವಾಂತಿ ಮಾಡತ್ತಾ? ಹಾ ರೀ. ಎಲ್ಲರೂ ಮುಂದೆ ಹಾಲು ಕುಡಿಸ್ಬಾರ್ದು. ಹಾಲು ಕುಡಿಸುವಾಗ ಮಗುಗೆ ಬೇರೆ ನೋಡಬಾರ್ದು ಹಾಲು ಕುಡಿಸೋದು ಒಂದು. ಎರಡನೇದು, ನಿಮ್ಮೂರು ಮಾರಮ್ಮ ಕಾಳಮ್ಮ ದೇವರಿದ್ಯಾ? ದುರ್ಗಮ್ಮ ಅಂತ ಇದಾರೆ. ಆ ದುರ್ಗಮ್ಮನಿಗೆ ಒಂದು ಎಳ್ನೀರಲ್ಲಿ ಅಭಿಷೇಕ ಮಾಡಿಸಿ ತುಪ್ಪದ ದೀಪ ಹಚ್ಬಿಡಕ್ಕೆ ಹೇಳಿ, ಖಂಡಿತ ಒಳ್ಳೇದಾಗತ್ತೆ. ಭಾಳ ಸಂತೋಷ, ಕರೆ ಮಾಡೋಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಗುರುಜಿ ಬೆಂಗಳೂರಿಂದ. ಹೇಳಿ ಗುರುಜಿ. ನಮಗೆ ಬರೀ ತುಂಬಾ ಹೀಟು ಅಂತೆ, ತುಂಬಾ ಇನ್ಫೆಕ್ಷನ್ ಏನೋ ಗುರುಜಿ. ಹೊಟ್ಟೆ ನೋವು, ಯೂರಿನ್ ಮಾಡೋದು ತುಂಬಾ ಉರಿ, ನಿದ್ದೆ ಬರಲ್ಲ. ಹೊಟ್ಟೆ ನೋವಾ? ಗುರುಜಿ, ಹೊಟ್ಟೆ ನೋಯ್ತಾ ಇರ್ತದೆ. ವೈಟ್ ಬಟ್ಟೆ ತುಂಬಾ ಹೋಯ್ತೈತೆ ಗುರುಜಿ. ಅದು ಹೀಟ್ ಆಗ್ಬಿಟ್ಟು ಕಣ್ಣೂರಿ ಅಂದ್ರೆ ಕಣ್ಣೂರಿ ಗುರುಜಿ, ನಿದ್ದೆನೇ ಬರಲ್ಲ. ಮದ್ದಾಕಿದ್ದಾರೆ, ಯಾರೋ ಊಟದಲ್ಲಿ ಮದ್ದಾಕಿದ್ದಾರೆ, ಮದ್ದು ತೆಗ್ಸಿ ಸರಿ ಹೋಗ್ಬಿಡುತ್ತೆ. ಈ ಸಿಂಪ್ಟಮ್ಸು ಹೊಟ್ಟೆಯಲ್ಲಿ ಮದ್ದಿದೆ, ಮದ್ದಾಕಿರೋದ್ರಿಂದ ಈ ಥರ ಬರ್ತದೆ. ತೆಗ್ಸಿ 2 ದಿನದಲ್ಲೇ ಕರೆಕ್ಟಾಗಿ ಆಗ್ಬಿಡ್ತೀರಾ. ಎಲ್ಲಿ ತೆಗಿಸ್ಬೇಕು ಗುರುಜಿ? ನಮ್ಮ ಮನೆಯವ್ರು ಕುಡಿದ್ರೆ ಗುರುಜಿ ಎಲ್ಲಿ ಕರ್ಕೊಂಡು ಹೋಗಲ್ಲ. ಅಲ್ಲಿ ಯಾರೋ ನೋಡಮ್ಮ, ಬೆಂಗಳೂರಲ್ಲಿ ನಿಮ್ಮ ಅಕ್ಕಪಕ್ಕ ಕೆಲವು ಶಿವಾಜಿನಗರದಲ್ಲಿ ತೆಗಿತಾರೆ. ಬೆಂಗಳೂರು ಭಾಳ ಜನ ಕೇಳಿ ನಿಮ್ಮ ಆಜು ಬಾಜುವನ್ನ, ಊಟದಲ್ಲಿ ಮದ್ದು ಹಾಕಿದ್ರೆ ಹಿಂಗೆ ಆಗತ್ತದು. ಬೇಗ ತೆಗ್ಸಿ, ಇಲ್ಲ ಕಷ್ಟ ಇದು. ಗುರುಜಿ ತುಂಬಾ ನಿದ್ದೆನೂ ಬರಲ್ಲ. ಅದೇ ಹೇಳಿದ್ನಲ್ಲ, ಮದ್ದು ಒಳಗಿದ್ದಾಗ ಇವೆಲ್ಲ ಆಕ್ಟಿವೇಟ್ ಇರ್ತದೆ. ನೀವು ಇಮಿಡಿಯೇಟಾಗಿ ಮದ್ದು ತೆಗ್ಸಿ, ಖಂಡಿತ ಒಳ್ಳೇದಾಗತ್ತೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಸ್ವಾಮಿ, ನಾವೇ ರೂಪ ಪದ್ಮಾವತಿ ಅಂತ ಮಾಗಡಿ ರೋಡ್ ಟೋಲ್ಗೇಟ್ ಇಂದ ಮಾತಾಡ್ತಾ ಇದ್ದೀವಿ, ಬೆಂಗಳೂರಿಂದ. ನಾವು ನಿಮ್ಮ ಕಾರ್ಯಕ್ರಮಕ್ಕೆಲ್ಲ ಬಂದಿದ್ವಿ, ಇದಕ್ಕೆ ತುಮಕೂರ್ಗೆ. ತುಂಬಾ ಖುಷಿ ಆಯ್ತು. ನೋಡಿದ್ವಿ ಸ್ವಾಮಿ. ಡೈಲಿ ಪೂಜೆ ಮಾಡ್ತಿದ್ದೀರಾ? ಪೂಜೆ ಮಾಡ್ತಿಲ್ಲ, ಬರೇ ನೋಡಕ್ ಮಾತ್ರ ಬಂದಿದ್ವಿ ಸ್ವಾಮಿ ಅಷ್ಟೇ. ಹೌದಾ? ಓಕೆ ಓಕೆ. ಈಗ ನಮ್ಮ ಹುಡುಗಿಗೆ ನಿನ್ನೆ ಇದ್ದಿದ್ದಂಗೆ ಹೊಟ್ಟೆ ನೋವು ಬಂತು, ಹೊಟ್ಟೆ ಮುಟ್ಟಿದ್ರೆ ನೋವು ಬಂತು. ಆಸ್ಪತ್ರೆ ಕರ್ಕೊಂಡೋದ್ವಿ. ಏನೋ ಗರ್ಭಕೋಶದಲ್ಲಿ ಇದಾಗ್ಬಿಟ್ಟಿದೆ, ಅದು ಪಿನ್ನ ಅಂಡಾನದ್ದು ತಿರ್ಕೊಂಡ್ಬಿಟ್ಟಿದೆ ಅಂದ್ರು. ಆಮೇಲೆ ಸೀರಿಯಸ್ ಆಗಿ ಆಪರೇಷನ್ ಎಲ್ಲ ಮಾಡಿ, ಅದು ಆಪರೇಷನ್ ಮಾಡೋ ಅಷ್ಟಲ್ಲೇ ಒಡೆದೇ ಹೋಗ್ಬಿಟ್ಟು. ಏನ್ ಸ್ವಾಮಿ ಈ ತರ ಆಗೋಯ್ತು, ಬೇಜಾರಾಗ್ತಾ ಇದೆ ನಮ್ಗೆ. ಆಪರೇಷನ್ ಆಯ್ತು ನಿನ್ನೆನೆ. ಎಷ್ಟು 40 ವರ್ಷ ಸರ್ ಡಾಕ್ಟರ್. ಮಕ್ಳಿದಾರ ಸ್ವಾಮಿ? 2 ಗಂಡ್ ಮಕ್ಳಿದ್ದಾರೆ. ಒಂದು 12 ವರ್ಷ, ಒಂದು 4 ವರ್ಷ. ಓಕೆ. ಈ ನಿಮ್ಮ ಮನೆ ಹೆಂಡದೇವ್ರು ಯಾವುದು? ನಮ್ದು ಬಂಡಿ ಮಾಕಳಮ್ಮ ದೇವಸ್ಥಾನ, ಮತ್ತೆ ಗಂಗಮ್ಮ. ಆ ದೇವಿಗೆ ಒಂದ್ಸಲ ಹಾಲಲ್ಲಿ ಅಭಿಷೇಕ ಮಾಡಿಸಿ, ಹಾಲಲ್ಲಿ ಅಭಿಷೇಕ ಮಾಡಿಸಿ ಒಂದು ಸೀರೆ ಕುಪ್ಸ ಕೊಡಿ, ಒಂದು ದೇವರಿಗೆ ಸೀರೆ ಉಡಿಸಿ ಪ್ರಾರ್ಥನೆ ಮಾಡಿಕೊಂಡು, ಭಾಳ ಒಳ್ಳೇದಾಗತ್ತೆ. ಮತ್ತೆ ನಮ್ಮ ಹುಡುಗಿ ಇನ್ನೊಂದು ವಿಚಾರ ಸ್ವಾಮಿ, ಅವಳು ಟ್ರಾವೆಲ್ಸ್ ಏಜೆನ್ಸಿ ಸಕುಲಸಾವಿ ಟ್ರಾವೆಲ್ಸ್ ಅಂತ ಇದ್ ಮಾಡ್ತಾ ಇದ್ರು. ಸಕುಲಸಾವಿ ಟ್ರಾವೆಲ್ಸ್ ಅಂತ. ಹಲೋ ಹೇಳಿ.
ಇದು ನಡೀತಾ ಇತ್ತು ಪಾಪ. ಈ ತರ ಏನೋ ಒಂದು ಹುಮ್ಮಸ್ಸಿಂದ ಮಾಡಿ ಎಲ್ಲ ನಮ್ ಜನಕ್ಕೆಲ್ಲ ಕರ್ಕೊಂಡೋಗಿ ಎಲ್ಲಾರನ್ನು ತೋರ್ಸ್ಕೊಂಡ್ ಬರ್ತಾ ಇದ್ರು. ಈ ತರ ಸಡನ್ ಆಗಿ ಆಗೋಯ್ತು. ಇವಾಗ ಅವಳ ರೆಸ್ಟ್ ಅಲ್ಲೇ ಇರ್ಬೇಕು. ಇದು ಮಾಡಿ ಹೆಂಗೆ ಸ್ವಾಮಿ ಮುಂದೆ? ಈಗ ನಾ ಹೇಳಿದ ಪರಿಹಾರ ಮಾಡಿ ನಿಮ್ಮ ಕುಲದೇವರಿಗೆ ಹೋಗಿ ಖಂಡಿತ ಒಳ್ಳೇದಾಗತ್ತೆ. ಇದು ಸ್ತ್ರೀ ಶಾಪ ಇರ್ತದೆ, ಅದಕ್ಕೆ ಹಿಂಗಾಗಿರೋದು. ನಿಮ್ಮ ಮನೆ ದೇವರಿಗೆ ಹೋಗಿ ಹಾಲಿನಲ್ಲಿ ಅಭಿಷೇಕ ಮಾಡಿಸಿ ಒಂದು ಸೀರೆ ಕುಪ್ಸ ಕೊಟ್ಟು ಪ್ರಾರ್ಥನೆ ಮಾಡ್ಕೊಂಬನ್ನಿ, ಚೆನ್ನಾಗಾಗ್ತದೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ ಮಹಿಳೆ, ಎಲ್ಲಿಂದ ಕಾಲ್ ಮಾಡ್ತೀರಿ? ಸಾಯಿರಾಮ್ ಗುರುಜಿ, ಬೆಂಗಳೂರಿಂದ ಗುರುಜಿ. ಸಾಯಿರಾಮ್, ಹೇಳಿ. ಚೆನ್ನಾಗಿದ್ದೀರಾ ಗುರುಜಿ? ಆರಾಮಾಗಿದ್ವಿ, ಹೇಳಿ. ಗುರುಜಿ, ನನ್ಗೆ ನಿನ್ನೆ ನೈಟ್ ನೀವು ಕನ್ಸಲ್ಲಿ ಬಂದು ಆ ಶ್ರೀನಿವಾಸ ಸ್ವಾಮಿಗೆ ನೀವು ಪೂಜೆ ಮಾಡ್ತಾ ಇದ್ದೀರಾ. ಅವರು ನಿಮ್ ಮುಂದೆ ನಿಂತಿದ್ದಾರೆ, ಅವ್ರಿಗೆ ತುಳಸಿ ಮಾಲೆ ಎಲ್ಲ ಹಾಕಿ ಅವ್ರಿಗೆ ಪೂಜೆ ಎಲ್ಲ ಮಾಡ್ತಿದ್ದೀರಾ. ನಾವು ಪೂಜೆಯಲ್ಲಿ ಭಾಗವಹಿಸಿದೀವಿ, ಎಲ್ಲ ಮುಗೀತು. ಆಮೇಲೆ ಹೊರಗಡೆ ಬಂದು ನೋಡ್ತೀವಿ, ಸುತ್ತ ಇದು ಕಪ್ಪು ತುಳಸಿ ಗಿಡ, ಎಲ್ಲಿ ನೋಡಿರು ಕಪ್ಪು ತುಳಸಿ ಗಿಡ. ಗುರುಜಿ, ನನ್ಗೆ ಗುರುಗಳು ಇದು ಪಾದಕ್ಕೆ ಬಂದ್ಮೇಲೆ ನನಗೆ ನಿನ್ನೆ ನೈಟು ಈ ತರ ನೀವು ಮತ್ತೆ ಸ್ವಾಮಿ ಶ್ರೀನಿವಾಸ ಇಬ್ರು ದರ್ಶನ ಆಯ್ತು ಗುರುಜಿ. ಇದು ಏನ್ ಅರ್ಥ ಅಂತ ಗೊತ್ತಾಯ್ತಾ ಇಲ್ಲ ಗುರುಜಿ. ನಾವು ಡೈಲಿ ಬೆಳಗ್ಗೆ ಧನುರ್ಮಾಸ, ಇವಾಗ ನಮ್ಮ ದೇವರು ಶ್ರೀನಿವಾಸನ್ ಪೂಜೆ ಮಾಡ್ತೀವಿ ನಾವು. ಧನುರ್ಮಾಸ ಕೃಷ್ಣ ತುಳಸಿಲಿ ನಾವು ಪೂಜೆ ಮಾಡೋದು, ಕಪ್ಪುಗಿರೋ ತುಳಸಿಲಿ ಪೂಜೆ ಮಾಡ್ತೀವಿ ನಾವು. ಅದೇ ಬಂದಿದ್ದು ಗುರುಜಿ. ಆಗ್ಲಮ್ಮ, ಒಳ್ಳೇದಾಗ್ಲಿ. ಶ್ರೀನಿವಾಸ ದರ್ಶನ ಆಗಿದೆ, ಒಳ್ಳೇದಾಗತ್ತೆ. ಪಾದ ಪೂಜೆ ಡೈಲಿ ಪೂಜೆ ಮಾಡ್ತಾ ಇದ್ದೀನ. ಧನುರ್ಮಾಸದಲ್ಲಿ ಯಾರು ಬಿಡಬೇಡಿ, ಪಾದ ಪೂಜೆ ಮಾಡ್ತಾ ಬನ್ನಿ. ಮಾಡ್ತಾ ಇದ್ದೀವಿ ಗುರುಜಿ. ಗುರುಜಿ, ನನ್ ಮಗ ಇದು ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಅವನ್ಗೆ ಈಗ ಇದು ಸೈನ್ಸ್ ಕೊಡ್ಸಿದೀವಿ ಗುರುಜಿ. ಅವನ್ಗೆ ಯಾವ್ದು ಕೊಡ್ಸಿದ್ರೆ ಒಳ್ಳೇದು, ಯಾವ್ದು ಓದಿಸ್ಬೋದು ಗುರುಜಿ ಅವನ್ಗೆ? ಏನು ಓದ್ತದೆ ಈಗ ಸೈನ್ಸ್ ಕೊಡ್ಸಿದೀವಿ. ಅಲ್ಲಮ್ಮ, ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿನಾ? ಫಸ್ಟ್ ಈಗ PCMB ಕೊಡ್ಸಿದೀವಿ. ಓಕೆ, ಸೆಕೆಂಡ್ ಪಿ ಯು ಸಿ ಆದಮೇಲೆ ಎಲೆಕ್ಟ್ರಾನಿಕ್ಸ್ ಇಲ್ಲ ಕಂಪ್ಯೂಟರ್ ಸೈನ್ಸ್ ಕೊಡಿಸಿ. ಎಲೆಕ್ಟ್ರಾನಿಕ್ ಇಲ್ಲ ಕಂಪ್ಯೂಟರ್ ಸೈನ್ಸ್ ಕೊಡಿಸಿ. ಹೌದಾ? ಸರಿ ಗುರುಜಿ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಯಾರ್ಯಾರು ದತ್ತಪಾದಕ ಪೂಜೆಯಲ್ಲಿ ಭಾಗವಹಿಸಿ ಪಾದಕ್ಕೆ ತೊಗೊಂಡೋಗಿದ್ದೀರೋ, ದಿನ ಧನುರ್ಮಾಸದಲ್ಲಿ ಪೂಜೆ ಮಾಡಿ ಬೆಳಗ್ಗೆ ಬೇಗ ಎದ್ದು ಒಂದೆರಡು ದಳ ತುಳಸಿ ಇಲ್ಲ ಒಂದು ಹೂವು ಇಟ್ಬಿಟ್ಟು ಊದುಬತ್ತಿ ಹಚ್ಚಿ ಆರತಿ ಮಾಡಿಬಿಡಿ. 10 ನಿಮಿಷ ಪಾದಕ್ಕೆ ಇಟ್ಕೊಂಡು ಇಲ್ಲ ಪಾದಕ್ಕೆ ಮೇಲೆ ತಲೆ ಇಟ್ಟು ಪ್ರಾರ್ಥನೆ ಮಾಡ್ತಾ ಬನ್ನಿ, ಭಾಳ ಒಳ್ಳೆಯದು. ಮತ್ತು ನಿಮಗೆ ಸಂಬಂಧಿಕರು ಫ್ರೆಂಡ್ಸಲ್ಲಿ ಯಾರಾದ್ರು ತುಂಬ ಸಾಲ ಬಾಧೆ, ರೋಗ ಬಾಧೆ, ಭಾಳಷ್ಟು ಕಷ್ಟಪಡ್ತಿದ್ರೆ ಆ ಮನೆಗೆ ಆ ಪಾದಕ್ಕೆ ತೊಗೊಂಡೋಗಿ ಇಟ್ಟು ಅವ್ರ ಕೈಲಿ ಪೂಜೆ ಮಾಡಿಸಿ ವಾಪಸ್ ನಿಮ್ಮಲ್ಲಿ ತೊಗೊಂಬನ್ನಿ. ಧನುರ್ಮಾಸದಲ್ಲಿ ಗುರುಪಾದ ಪೂಜೆ ಮಹಾಶ್ರೇಷ್ಠ, ಮರೀದೆ ಮಾಡಿ. ಯಾರ್ಯಾರು ಈ ಗುರುಪಾದಕೆಯಲ್ಲಿ ಭಾಗವಹಿಸಿದ್ರು ಅವರೆಲ್ಲರಿಗೂ ಹೇಳೋದೊಂದು ಮಾತಿದು. ಮತ್ತೊಬ್ರು ಯಾರೋ ಕಾಲ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ, ಹೇಳಿ. ಎಲ್ಲಿಂದ ಕಾಲ್ ಮಾಡ್ತೀರಿ? ಹುಬ್ಳಿಯಿಂದ ಗುರುಜಿ. ನಾವು ಒಂದು ವಿಷಯಕ್ಕೆ ಗುರುಜಿ, ಸ್ವಲ್ಪ ಜೋರ ಮಾತಾಡಬೇಕು. ಹಲೋ, ಹೇಳಿ. ಇದು ಶಿರ್ಡಿಗೆ ಹೋಗ್ತೀವಲ್ಲ ಗುರುಜಿ, ಶಿರ್ಡಿ ಅಲ್ಲಿ ಶನಿ ಸಿಂಗಾಪುರ ಅಂತ ದೇವಸ್ಥಾನ ಇದೆಯಲ್ಲ ಗುರುಜಿ. ಶಿರ್ಡಿಗೆ ಹೋಗಿ ಶನಿ ಸಿಂಗಾಪುರ್ಗೆ ಹೋಗ್ಬೋದಾ ಬೇಡ ಅಂತ ಕೇಳಬೇಕಾಗಿತ್ತು. ಏನಿಲ್ಲ, ಫಸ್ಟ್ ಬಾಬಾ ದರ್ಶನ ಮಾಡ್ಕೊಳ್ಳಿ. ಗುರುಮುಖೇನ ದೈವ ದರ್ಶನ, ಗುರುಗಳ ದರ್ಶನ ಆದಮೇಲೆ ಬಾಬನ ದರ್ಶನ ಆದಮೇಲೆ ಶನಿ ಸಿಂಗಾಪುರಕ್ಕೆ ಹೋಗ್ಬೋದು, ತ್ರಯಂಬಕೇಶ್ವರಕ್ಕೆ ಹೋಗ್ಬೋದು, ತಪ್ಪೇನಿಲ್ಲ. ಮೊದಲು ಗುರು ದರ್ಶನ ಆಮೇಲೆ ದೈವ ದರ್ಶನ ಮಾಡ್ಬೋದಮ್ಮ, ತಪ್ಪೇನಿಲ್ಲ. ಅದೇ ಗುರುಜಿ, ಅದಕ್ಕೆ ನಾವು ಪಾದ ಪೂಜೆ ಬಂದಿದ್ವಿ ಗುರುಜಿ. ನಾವು ಪಾದ ಪೂಜೆ ಮಾಡ್ತಾ ಇದೀವಿ ಗುರುಜಿ. ಭಾಳ ಸಂತೋಷ, ಮಾಡಿ ಡೈಲಿ ಮಾಡಿ ಪೂಜೆನ. ನೋಡಿ, ಎಲ್ಲ ಥರ ಪ್ರಾಬ್ಲಮ್ ಆಗುತ್ತೆ, ಬಾಬಾವರು ದರ್ಶನ ಕೊಡ್ತಾರೆ ನಿಮ್ಮ ಮನೆಯಲ್ಲಿ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಸರ್, ಇದು ಮಂಡ್ಯದಿಂದ ಹೇಳಿ. ಸರ್, ಇದು 15 ಡೇಸ್ ಆಗಿದೆ ಮದುವೆ ಆಗಿ. ಇದ್ರ ಸೆಕ್ಸ್ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಇದೆ ಅಲ್ಲ ಸರ್? ನೀವು ಮಾತಾಡೋದು ಕೇಳಿಸ್ತಾ, ಸ್ವಲ್ಪ ಜೋರ ಮಾತಾಡಿ. ಯಾರು ಮದುವೆ ಆಗಿ ನೀವಾ? ಸರ್, ನೀವು ಮದುವೆಗೆ 15 ದಿವಸ ಆಯ್ತಾ? 15 ದಿನ ಆಗಿದೆ. ಸಮಸ್ಯೆ ಏನೀಗ? ಸರ್, ಅದು ಸ್ವಲ್ಪ ಸೆಕ್ಸ್ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿನೇ ಸರ್. ನಂಗೆ ಕೇಳಿಸ್ತಾ ಇಲ್ಲ. ಆ ಸೆಕ್ಸ್ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಇದೆ ಸರ್. ಯಾರಿಗೆ? ನಮ್ಗೇನೆ ಸರ್. ಎಷ್ಟು ಏಜ್ ನಿಮಗೆ? ಸರ್, 28 ಸರ್. 28. ನಿಮ್ಮ ನಿಮ್ಗೇನು ಡಯಾಬಿಟಿಸ್ ಇದೆಯಾ? ಇಲ್ಲ ಸರ್, ಏನಿಲ್ಲ ಸರ್. ಏನು BP ಡಯಾಬಿಟಿಸ್ ಏನಿಲ್ಲ? ಇಲ್ಲ ಸರ್, ಏನಿಲ್ಲ ಸರ್. ಓಕೆ, ನೀವು ಇದು ಮದುವೆ ಆದ್ಮೇಲೆ ಈ ಥರ ಆಯ್ತು, ಅದಕ್ಕೆ ಮುಂಚೆ ಚೆನ್ನಾಗಿದ್ರಾ? ಸರ್, ಇಲ್ಲ, ಮುಂಚೆ ಚೆನ್ನಾಗಿ ಇದ್ವಿ. ಅಂದ್ರೆ ಇದು ಸ್ವಲ್ಪ ಸಿಸ್ನ ಇದೆಯಲ್ಲ ಸರ್, ಅದು ಗಟ್ಟಿ ಇರಲ್ಲ ಸರ್. ಸ್ವಲ್ಪ ಇದು ಇರುತ್ತೆ. ಗಟ್ಟಿ ಇರಲ್ಲ ಸರ್.
ಓ ಸ್ಟ್ರೆಂತ್ ಕಮ್ಮಿ ಇದೆ, ಸ್ಟ್ಯಾಮಿನಾ ಕಮ್ಮಿ ಇದೆ. ಸ್ಟ್ಯಾಮಿನಾ ಕಮ್ಮಿ ಇದೆ ಸರ್, ಮಿಕ್ಕದೆಲ್ಲ ಓಕೆ. ನೀವೇ ಸ್ಮೋಕು ಡ್ರಿಂಕ್ಸ್ ಎಲ್ಲ ಮಾಡಲ್ಲ? ಇಲ್ಲ ಸರ್, ಮಾಡಲ್ಲ ಸರ್. ಓಕೆ, ನಾನು ನಿಮ್ಮ ನಂಬರ್ ನೋಟ್ ಮಾಡ್ಕೊಳ್ತೀನಿ. ಮಂಡ್ಯ ಅಲ್ಲಿ ಕೆಲವು ಮರ್ಮ ಥೆರಪಿ, ಕೆಲವು ಎಕ್ಸಸೈಸ್ ಇದೆ, ಅದನ್ನು ನೀವು ಮಾಡಿದ್ರೆ ಗೊತ್ತಾಗುತ್ತೆ. ನಿಮ್ಮ ಹೆಸರೇನು ಸರ್? ನನ್ನ ಹೆಸರು ಸತೀಶ್ ಅಂತ ಸರ್. ಸತೀಶ್. ನಿಮ್ಮ ನಂಬರ್ನ ನಾನು ನೋಟ್ ಮಾಡ್ಕೊಳ್ತೀನಿ. ಅಲ್ಲಿ ನೀವು ಒಂದು ಮರ್ಮ ಥೆರಪಿ ಮತ್ತು ಕೆಲವೊಂದು ಎಕ್ಸಸೈಸ್, ಔಷಧಿ ಅಂತ ತಗೊಳ್ಳೋದು ಬೇಡ. ಅದು ನಿಮಗೆ ಸೈಕಲಾಜಿಕಲ್ ಫೀಲಿಂಗ್ಸ್ ಅಷ್ಟೇ. ನೀವು ಚೆನ್ನಾಗೇ ಇದ್ದೀರಾ, ಆರೋಗ್ಯವಾಗಿದ್ದೀರಾ, ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ. ನಿಮಗೆ ಏನೋ ಮೆಂಟಲಿ ಯಾವುದೋ ಒಂದು ರೀತಿ ಸೈಕಲಾಜಿಕಲ್ ಫೀಲಿಂಗ್ ಇದೆ, ಅದಕ್ಕೆ ನೀವೇನು ಮಾಡಬೇಕು, ಸ್ವಲ್ಪ ಎಕ್ಸಸೈಸ್ ಮಾಡಬೇಕು. ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಅದು 15 ದಿನ ಆಗಿದೆ ಮದುವೆ, ನೀವು ಸ್ಟ್ರಾಂಗಾಗಿರಬೇಕು ಈ ಸಂದರ್ಭದಲ್ಲಿ. ಮತ್ತೊಬ್ರು ಯಾರೋ ಕಾಲರ್ ಹಿಡಿದ್ದಾರೆ. ಹಲೋ, ನಮಸ್ತೆ ಗುರುಗಳೇ. ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಬೆಂಗಳೂರಿಂದ. ಹೇಳಿ ಗುರುಗಳೇ, ಇದು ನಾವು ಇವಾಗ ಎಲ್ಲಾ ಮಂತ್ರನು ಹೇಳ್ತಾ ಇರ್ತೀವಲ್ಲ, ಸಾಯಿಬಾಬಾ, ದತ್ತಾತ್ರೇಯ, ರಾಘವೇಂದ್ರ ಸ್ವಾಮಿಗಳು, ಹಂಗಂತ ನಮ್ಗೇನು ಪ್ರಯೋಜನ ಆಗಲ್ವಾ ಗುರುಗಳೇ? ಎಲ್ಲಾ ಮಂತ್ರನು ಹೇಳ್ಬಾರ್ದು, ಯಾವ್ದಾರ ಒಂದೇ ದೇವ್ರನ್ನ ನಂಬಬೇಕು, ಒಂದೇ ದೇವ್ರ ಮಂತ್ರ ಹೇಳ್ಬೇಕು ಅಂತಾರಲ್ಲ. ನೀವು ಊಟ ಮಾಡ್ಬೇಕಾದ್ರೆ ಏನೇನು ಊಟ ಮಾಡ್ತೀರಿ ಹೇಳಿ? ಎಲ್ಲಾ ತರ ಊಟ ಮಾಡ್ತೀವಿ. ಉಪ್ಪು, ಉಪ್ಪಿನಕಾಯಿ, ಸಾಂಬಾರು, ತುಪ್ಪ, ರಸಮ್ಮು, ಮಜ್ಜಿಗೆ, ಪಲ್ಯ ಎಲ್ಲ ತಿಂತಿರಲ್ವಾ? ಹೌದು ಗುರುಗಳೇ. ಹಾಗೆ ಆಯಾ ಸಮಸ್ಯೆಗಳಿಗೆ ಆಯಾ ದೇವತೆಗಳ ಮಂತ್ರ ಹೇಳ್ಬೇಕು. ಎಲ್ಲರಿಗೂ ಒಂದು ಶಕ್ತಿ ಇಲ್ಲ ಈಗ, ಗೊತ್ತಾಯ್ತಾ? ಗುರುಗೆ ಸಂಬಂಧಪಟ್ಟಿದ್ದು ಗುರುಗಳು ಮಾಡ್ತಾರೆ. ದೇವತೆ ಶಾಪ ಪಾಪಗಳು ಯಾವ ಗ್ರಹದಿದೆಯೋ ಆಯಾ ಗ್ರಹ ದೇವತೆಗಳ ಮಂತ್ರ ಹೇಳ್ಬೇಕು. ಅದರಿಂದ ಎಲ್ಲ ಊಟಕ್ಕೆ ಹೆಂಗ್ ತಿಂತೀವೋ ಅದೇ ತರ ಎಲ್ಲಾ ಮಂತ್ರನೂ 5-10 ನಿಮಿಷ ಹೇಳ್ಬೇಕು. ಹೌದಾ? ನಾವು ಲೇಡೀಸ್ಗಳು ಗಂಟೆ ದೇವ್ರ ಮನೇಲಿ ಗಂಟೆ ಅಳ್ಳಾಡಿಸಿ ಪೂಜೆ ಮಾಡಬಾರ್ದಾ? ಮಾಡ್ಬೋದಮ್ಮ, ತಪ್ಪೇನು. ದೇವ್ರಿಗೆ ಯಾವ ಲಿಂಗ ಭೇದನೂ ಇಲ್ಲ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ, ನಮಸ್ತೆ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ಮೈಸೂರಿಂದ ಸರ್. ಹೇಳಿ ಅಮ್ಮ, ಏನ್ ಸಮಸ್ಯೆ ಹೇಳಿ? ನಮ್ಮ ಮಗನ ಬಗ್ಗೆ ಮಾತಾಡ್ಬೇಕಾಗಿತ್ತು. ಕೇಳಿ. ಗುರುಜಿ ಇದ್ದಾರಾ? ನಾವೇ ಮಾತಾಡ್ತಿರೋದು. ನಮಸ್ತೆ, ಸೋನ್ ಸಾಯಿರಾಮ್ ಗುರುಜಿ. ನಾನ್ ನಿಮ್ ಪ್ರೋಗ್ರಾಮ್ ಎಲ್ಲ ನೋಡ್ತಾ ಇರ್ತೀನಿ ಗುರುಜಿ. ನಮ್ ಮಗನ್ ಬಗ್ಗೆ ಕೇಳ್ಬೇಕಾಗಿತ್ತು. ಅವ್ನು ಹುಟ್ಟಿರೋ ಡೇಟ್ ಹೇಳ ಗುರುಜಿ? ಸಮಸ್ಯೆ ಹೇಳಿ. ಸಮಸ್ಯೆ, ಅವನ್ಗೆ ಮದುವೆ ಆಗಿ 2 ಮಕ್ಳಿದೆ. ಸ್ವಲ್ಪ ಗಂಡ ಹೆಂಡತಿ ಅಷ್ಟು ಇದಿಲ್ಲ. ಆಮೇಲೆ ವ್ಯವಹಾರನೂ ಅವನ್ಗೆ ತುಂಬಾ ಕುಸಿತ ಆಗ್ಬಿಟ್ಟೈತೆ. ಇಲ್ಲಿ ಅಲ್ಲಿ ಎಲ್ಲಾ ಕಡೆ ಅಲಿತಾ ಇದ್ದಾನೆ ಗುರುಜಿ. ನಮ್ಗೂ ಒಬ್ನೇ ಮಗ. ಅದರಿಂದ ನಾನ್ ನಿಮ್ಮನ್ ಪ್ರೋಗ್ರಾಮ್ ನೋಡ್ತಾನೆ ಇರ್ತೀನಿ. ಇವತ್ ಲೈನ್ ಸಿಗುತ್ತೆ ಗುರುಜಿ. ನೀವು ಹೋದ್ವಾರ ಮಾತಾಡಿದ್ರಲ್ವಾ? ಇಲ್ಲ ಸರ್, ಇದೇ ಗುರುಜಿ ಫಸ್ಟ್ ನೀವು ಮಾಡ್ರ ಲೈನ್ ಸಿಕ್ಕಿದೆ. ಅದು ನಿಮ್ ಮಗ ಏನ್ ಕೆಲಸ ಮಾಡ್ತಾರೆ? ಅವರು ಫಸ್ಟ್ ಕೊರಿಯರ್ ಗುರುಜಿ. ಇಲ್ಲಿ ಏನೋ ಸ್ವಲ್ಪ ಮೈಸೂರ್ಲಿ ಲಾಸ್ ಆಗಿ ಬೆಂಗಳೂರಲ್ಲಿ ಮಾಡ್ತಾ ಇದ್ದಾನೆ. ಹೆಂಡತಿ ಮಕ್ಳೆಲ್ಲ ಇಲ್ಲಿದ್ದಾರೆ. ಹೋಗ್ತಾ ಬರ್ತಾ ಇದ್ದಾನೆ. ಸ್ವಲ್ಪ ಇಬ್ರಿಗೂ ಅಂಡರ್ಸ್ಟ್ಯಾಂಡಿಂಗು ಕಡಿಮೆನೆ ಗುರುಜಿ. ಅದರಿಂದ ಮದುವೆ ಗುರುಬಲ ಇಲ್ದಾಗ ಮದುವೆ ಆಗಿದೆ. ಮತ್ತೆ ವಿವಾಹ ಬಾಧ ದೋಷ, ಮದುವೆಲಿ ಏನೋ ದೋಷ ಇದೆ. ಮ್ಯಾಚ್ ಆಗಲ್ಲ ಅನ್ಸುತ್ತೆ ಇಬ್ರು ಜಾತಕ. ಮಾಡ್ಬಿಟ್ಟಿದ್ದೀರಿ, ಹೀಗಾಗಿ ಹೊಂದಾಣಿಕೆ ಕಮ್ಮಿ. ಇಲ್ಲ, ನಾವು ಮಾಡ್ಲಿಲ್ಲ ಗುರುಜಿ. ಅವರೇ ಲವ್ ಮ್ಯಾರೇಜ್ ಮಾಡಿ ಮಾಡ್ಕೊಂಡ್ಬಿಟ್ಟಿದ್ರು. ಇನ್ನೇನ್ ಮಾಡಕ್ಕಾಗುತ್ತೆ? ಮಕ್ಳಿದೆ ಗುರುಜಿ, 2 ಮಕ್ಳಿದ್ದಾರೆ. ಸೇಮ್ ಕ್ಯಾಸ್ಟಾ? ಇಲ್ಲ ಗುರುಜಿ, ನಾವ್ ಹೇಳ್ಬೋದ ಗುರುಜಿ? ಅಲ್ಲ, ನಿಮ್ ಸೊಸೆ ಯಾವ ಕ್ಯಾಸ್ಟು? ಅವರು ಇಂಟ್ರು ಕ್ಯಾಸ್ಟು, ನಮ್ದು ಲಿಂಗಾಯತ್ಸ್ ಗುರುಜಿ. ಓಕೆ, ನಿಮ್ಮ ಮನೆ ದೇವರು ಯಾರು? ಮನೆ ಗಂಡು ದೇವರು ಮಾದೇಶ್ವರ, ನಮ್ಮ ತಾಯಿ ಹೆಣ್ಣು ದೇವರು. ಓಕೆ, ನಿಮ್ಮ ಮಗ ಸೊಸೆ ಇಬ್ಬರು ಮಾದೇಶ್ವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆ ದೇವರಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ, ನಮ್ಗೆ ಒಳ್ಳೆ ಕೆಲಸ ಸಿಕ್ಕಲಿ, ದಾಂಪತ್ಯ ಜೀವನ ಚೆನ್ನಾಗಿರಲಿ ಅಂತೇಳಿ. ನಿಮ್ಮ ಮಾದೇಶ್ವರ ದೇವಸ್ಥಾನದಲ್ಲಿ ಹೋಗಿ ಇನ್ನೊಂದ್ಸಲ ದೇವ್ರ ಮುಂದೆ ಒಂದು ತಾಳಿ ಕಟ್ಟಕ್ಕೆ ಹೇಳಿ ನಿಮ್ಮ ಮಗನಿಗೆ. ಇನ್ನೊಂದ್ಸಲ ಹೇಳ್ತೀನಿ, ಮರುಮಾಂಗಲ್ಯ ಆಗಲಿ. ಆಯ್ತು ಗುರುಜಿ. ನಮ್ಮ ಯಜಮಾನ್ರು ಸ್ವಲ್ಪ ಯಾಕೋ ತುಂಬಾ ಅಪ್ಸೆಟ್ ಆಗ್ಬಿಟ್ಟಿದ್ದಾರೆ. ಇದರಿಂದಾನೇ ಊರ್ ಕಡೆ ಮನೆ ಎಲ್ಲ ಲಾಸ್ ಆಗ್ಬಿಟ್ಟಿದೀವಿ ಗುರುಜಿ ನಾವು. ಅದರಿಂದ ಅದು ಕೋರ್ಟ್ಗೆಲ್ಲ ಹೊರಟೋಗಿದೆ. ಸ್ಟೇ ಮಾಡಿಸಿದಾಳೆ. ಸಾಲದ್ದು ತಡ್ಕೊಂಡಾರ್ದು ನಾವು ಇದ್ ಮಾಡಿದ್ವಿ, ಸೇಲ್ ಮಾಡಿದ್ವಿ. ನಮ್ ಸೊಸೆಯವ್ರು ಸ್ಟೇ ಮಾಡಿಸ್ಬಿಟ್ಟು ಅದರಿಂದ ಮೈಂಡ್ ಅಪ್ಸೆಟ್ ಆಗ್ಬಿಟ್ಟಿದ್ದಾರೆ ಗುರುಜಿ ನಮ್ಮ ಯಜಮಾನ್ರು. ಓಕೆ, ನಿಮ್ಮಲ್ಲಿ ಹಂಗಾರೆ ಪಿತೃಶಾಪ ಇದೆ ಅಂತ ಆಯ್ತು ನಿಮ್ಮ ಯಜಮಾನ್ರಿಗೆ. ಆಸ್ತಿ ವಿಷಯದಲ್ಲಿ ಈ ಥರ ಗಲಾಟೆ, ಕೋರ್ಟು, ಪೊಲೀಸ್ ಸ್ಟೇಷನ್ ಇವೆಲ್ಲ ಇರೋದ್ರಿಂದ, ಪಿತೃಶಾಪ ಇರೋದ್ರಿಂದ ಆಸ್ತಿ ವಿಚಾರದಲ್ಲಿ ಗಲಾಟೆ. ಅದಕ್ಕೆ ಏನು ಮಾಡಬೇಕು, ಒಂದು ಸಲ ನಿಮ್ಮ ಮನೇಲಿ ಉಚ್ಚಿಷ್ಟ ಗಣಪತಿ ಮತ್ತು ಪ್ರತ್ಯಂಗಿರಾ ದೇವಿ ಹೋಮ ಮಾಡಿಸಿ. ಉಚ್ಚಿಷ್ಟ ಗಣಪತಿ ಪ್ರತ್ಯಂಗಿರ ಹೋಮ ಮಾಡಿಸಿ, ಖಂಡಿತದೆಲ್ಲ ಸಾಲ್ವ್ ಆಗುತ್ತೆ. ಭಾಳ ಸಂತೋಷ ಕರೆ ಮಾಡೋದಕ್ಕೆ. ಮತ್ತೊಬ್ರು ಯಾರೋ ಕಾಲರ್ ಇದ್ದಾರೆ. ಹಲೋ. ಹಲೋ, ಯಾವರಿಂದ ಮಾತಾಡ್ತೀರಿ? ಗೋಕಾಕ್ದಿಂದ ರೀ. ಎಲ್ಲಿಂದ?
ಗೋಕಾಕದಿಂದ ಗುರುಜಿ. ಹೇಳಿಯಪ್ಪ, ಏನು ಸಮಸ್ಯೆ ಹೇಳಿ. ಹಲೋ ಗುರುಜಿ, ನಮಸ್ಕಾರ. ನಮಸ್ತೆ. ಅಲ್ಲಿ ಪಾದ ಪೂಜೆಗೆ ನಮ್ಮ ಮಗನ್ ಕಳ್ಸಿದ್ದೇನ್ರಿ ಗುರುಜಿ. ನಮ್ಮ ಅಕ್ಕನ ಮನ್ಯಾಗ ಹೋಗೋರು ಯಾರು ಇರ್ಲಿಲ್ಲ. ಗೋಕಾಕದಿಂದ ಗುರುಜಿ. ಪಾದ ಪೂಜೆ ಮಾಡ್ತಾ ಇದ್ದೀರಾ? ಮಾಡ್ತಾ ಇದೀವಿ. ಅಂದ್ರೆ ನಮ್ಮ ಮನೆಯಲ್ಲೇನೆ 2 ಪಾದ ಪೂಜೆ ತಗೊಂಬಂದಿದೀವಿ. ಯಾರುನು ಅಕ್ಕನ ಮಕ್ಳು ಇರ್ಲಿಲ್ಲ, ಅವ್ರಿಗೆ ನಮ್ಮ ಮಗಳು ತಗೊಂಬಂದ್ ಕೊಟ್ರೆ ಅವ್ರಿಗೆ ಒಳ್ಳೇದಾಗುತ್ತಾ ಗುರುಜಿ? ಖಂಡಿತ ಒಳ್ಳೇದಾಗುತ್ತೆ. ಗುರು ನಂಬಿದ್ರೆ ಯಾವ್ದು ತೊಂದರೆ ಆಗುತ್ತೆ ನಮ್ಮ. ಗುರು ಸೇವೆ ಮಾಡಿ ಈ ಧನುರ್ಮಾಸ ಈಗ ಡೈಲಿ ಪೂಜೆ ಮಾಡಿ, ದಿನಾ ಪೂಜೆ ಮಾಡ್ತಾ ಬನ್ನಿ, ಪ್ರಾರ್ಥನೆ ಮಾಡಿ, ನಾವು ಕೊಟ್ಟರು ಅಷ್ಟೋತ್ತರ ಹೇಳಿ, ಮಂತ್ರಗಳೆಲ್ಲ ಪ್ರಾಕ್ಟೀಸ್ ಮಾಡ್ತಾ 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 ಪೂಜೆ ಮಾಡ್ತಾ 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 ಭಾಳ ದೊಡ್ಡ ಪವಾಡ ಆಗುತ್ತೆ. ಮಾಡ್ತಾ ಬನ್ನಿ, ಖಂಡಿತ ಒಳ್ಳೆಯದಾಗತ್ತೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ, ಸಾಯಿರಾಮ್ ಗುರುಜಿ. ಸಾಯಿರಾಮ್, ಎಲ್ಲಿಂದ ಕಾಲ್ ಮಾಡ್ತೀರಿ? ಹಾವೇರಿ ಜಿಲ್ಲಾ ಸವಣೂರಿಂದ ಗುರುಜಿ. ಎಲ್ಲಿಂದ? ಹಾವೇರಿ ಜಿಲ್ಲಾ ಸವಣೂರಿಂದ. ಓಕೆ, ಹೇಳಿ. ನಮ್ಮ ತಾಯಿ ಗುರುಜಿ ಸೊಂಟದಿಂದ ಎಳಗಾಲು ಪೂರ್ತಿ ಪಾದದ ಮಠ ಗುರುಜಿ, ಮಡ್ಚಾಕ್ ಬರಲ್ಲ, ಫುಲ್ ಪೇನ್ ಇದೆ. ಕಿಡ್ನಿ ಟೆಸ್ಟ್ ಮಾಡಿಸಿದ್ರಾ? ಎಲ್ಲಾ ಟೆಸ್ಟ್ ಇದೆ ಗುರುಜಿ, ನಾರ್ಮಲ್ ಇದೆ. ಬಟ್ ಅವ್ರಿಗೆ ಬಿದ್ದು ಪೆಟ್ಟಾಗಿತ್ತು ಗುರುಜಿ. ಮೊದ್ಲು ಅವರು ಗದ್ದೆ ಕೆಲಸ ಮಾಡ್ತಿದ್ರು, ಚಕಡಿಯಿಂದ ಕೆಳ ಬಿದ್ದಿದ್ದು. ಅವಾಗಿಂದ ಸೊಂಟ ಬಟ್ಟೆ ಮಡ್ಚಾಕ್ ಬರಲ್ಲ, ಒಟ್ಟು ನಿಲ್ಲಾಕ್ ಬರಲ್ಲ ಕಾಲು. ಬರೀ ಪೇನ್, ಸ್ವಲ್ಪ ವಾಕ್ ಮಾಡಿದ್ರೆ ದಪ್ಪ ಆಗ್ಬಿಡುತ್ತೆ ಕಾಲು. ಓಕೆ. ಎಳ್ಳೆಣ್ಣೆ ಗೊತ್ತಾಯ್ತಾ? ಎಳ್ಳೆಣ್ಣೆ, ಸೂರ್ಯಕಾಂತಿ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ, ಸೂರ್ಯಗ್ರಹ, ಎಳ್ಳೆಣ್ಣೆ ಶನಿ, ಸೂರ್ಯ ಶನಿ ಶಾಂತಿ ಆಗಬೇಕು. ಎಡಗಾಲ್ ತಾನೆ ಹೇಳ್ತಾ ಇರೋದು ನೀವು? ಎಳ್ಳೆಣ್ಣೆ ಒಂದು 5 ಚಮಚ, ಸೂರ್ಯಕಾಂತಿ ಎಣ್ಣೆ 5 ಚಮಚ, ಎರಡು ಮಿಕ್ಸ್ ಮಾಡಿಬಿಟ್ಟು ಸೂರ್ಯನ ಬೆಳಕಲ್ಲಿ ಚೆನ್ನಾಗಿ ಕಾಯಿಸಿ. ಸೂರ್ಯನ ಬೆಳಕಲ್ಲೇ ಕಾಯಿಸ್ಬೇಕು, ಬಿಸಿ ಬೆಂಕಿಲಿ ಮಾಡೋಂಗಿಲ್ಲ. ಕಾಯಿಸ್ಬಿಟ್ಟು ಅದನ್ನು ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲ ಹಚ್ಬಿಟ್ಟು ಸೂರ್ಯನ ಬೆಳಕಲ್ಲಿ ಒಂದು ಅರ್ಧ ಗಂಟೆ ಕೂರಿಸಿ. ಈ ಥರದೊಂದು 15 ದಿವಸ ಮಾಡಿ ನೋಡಿ, ಫಸ್ಟ್ ಕ್ಲಾಸಾಗಿ ಆಗ್ತಾರೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. ನಮಸ್ಕಾರ. ನಮಸ್ತೆ. ಯಾವರಿಂದ ಕಾಲ್ ಮಾಡ್ತೀರಿ? ದಾವಣಗೆರೆಯಿಂದ. ದಾವಣಗೆರೆಯಿಂದ, ಹೇಳಿ. ನಮ್ಮ ಬಗ್ಗೆ ಕೇಳಬೇಕಾಗಿತ್ತು. ಹೇಳಿ, ಏನು ಸಮಸ್ಯೆ? ಏನಿಲ್ಲ, ನನ್ನ ಹೆಸರು ಕೃಷ್ಣಮೂರ್ತಿ ನಾಯಕ್ ಅಂತ. ಅದಕ್ಕೆ ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಕೇಳಿ, ಏನು ಪ್ರಾಬ್ಲಮ್ ಕೇಳಿ. ನಮ್ಮ ಆರೋಗ್ಯದ ಬಗ್ಗೆ ಸಮಸ್ಯೆ ಇದೆ, ಅದಕ್ಕೆ. ಏನು ಕಾಯಿಲೆ ಇದೆ? ಏನು ಕಾಯಿಲೆ ನರಳ್ತಾ ಇದ್ದೀರಾ? ನಮ್ಗೆ ಡಯಾಬಿಟಿಸ್ ಇದೆ, ಹಂಗಾಗಿ. ಡಯಾಬಿಟಿಸ್ ದೊಡ್ಡ ಕಾಯಿಲೆ ಅಲ್ಲ, ತಲೆ ಕೆಡ್ಸ್ಕೋಬಾರ್ದು. ಈ ಮುದ್ರೆ ಮಾಡಿ, ಹೆಬ್ಬೆಟ್ ಮೇಲೆ ಮಧ್ಯದ ಬೆರಳು, ಉಂಗುರದ ಬೆರಳು ಎರಡು ಕ್ಲೀನಾಗಿ ಇಟ್ಕೊಂಡು, ತೋರು ಬೆರಳು ಕಿರು ಬೆರಳು ಸ್ಟ್ರೈಟಾಗಿ ಇಟ್ಕೊಂಡು, ಓಂ ಬ್ರೀಂ ಪಶುಪತಯೇ ರೋಗನಾಶಾಯ ಪಟ್, ಓಂ ಬ್ರೀಂ ಪಶುಪತಯೇ ರೋಗನಾಶಾಯ ಪಟ್ ಅಂತ ದಿನ 10 ನಿಮಿಷ ಬೆಳಗ್ಗೆ ಸಂಜೆ ಮಾಡ್ತಾ ಬನ್ನಿ. 3 ತಿಂಗಳ ಕರೆಕ್ಟಾಗಿ ಚೆನ್ನಾಗಿ ನಾರ್ಮಲ್ ಆಗ್ತದೆ. ಡಯಾಬಿಟೀಸು ಕಾಯಿಲೆ ಅಲ್ಲ, ರೋಗ ಅಲ್ಲ, ಮೆಟೋಬಾಲಿಕ್ ಡಿಸಾರ್ಡರ್ ಅದು. ಅದಕ್ಕೆ ತುಂಬ ಆನಂದವಾಗಿ ನಗ್ನಗ್ತಾ ಇರಬೇಕು, ಚೆನ್ನಾಗಿ ನಿದ್ದೆ ಮಾಡಿ, ಚೆನ್ನಾಗಿ ವಾಕ್ ಮಾಡಿ, ಮತ್ತು ಸ್ಟ್ರೆಸ್ ಇರಬಾರ್ದು, ಮೆಂಟಲಿ ಸ್ಟ್ರೆಸ್ ಇರಬಾರ್ದು. ಈ ಮುದ್ರೆ ಮಾಡ್ತಾ ಬನ್ನಿ, ನಾರ್ಮಲ್ ಆಗ್ತದೆ. ಕಾಲರ್ ಒಬ್ಬರು ರೆಡಿ ಇದ್ದಾರೆ. ಹಲೋ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತೀರಿ? ಗುಲ್ಬರ್ಗದಿಂದ ಗುರುಜಿ. ಗುಲ್ಬರ್ಗದಿಂದ, ಹೇಳಿ. ಗುರುಜಿ, ನಮ್ದು ಕಂಪ್ಯೂಟರ್ ಇಂಜಿನಿಯರಿಂಗ್ ಸೈನ್ಸ್ ಮುಗ್ದಿದೆ. ಇವಾಗ ಕೆಲ್ಸಕ್ಕೋಸ್ಕರ ಅಂತ ಕೋಡಿಂಗ್ ಕಲಿತಾ ಇದ್ದೀನಿ, ಪೈಥಾನ್, SQL ಈ ತರದ್ದು. ಅದು ಜಾಸ್ತಿ ನೆನ್ಪಿಟ್ಕೋಬೇಕಂದ್ರೆ ಒಂದ್ ಪರಿಹಾರ ಹೇಳಿ ಗುರುಜಿ. ಏನ್ ಇಟ್ಕೋಬೇಕಂದ್ರೆ? ನೆನ್ಪಿಟ್ಕೋಬೇಕಂದ್ರೆ ಪೈಥಾನ್, SQL ಓದ್ತಿದ್ದೀನಿ. ನೆನ್ಪಿಟ್ಕೋಬೇಕಂದ್ರೆ ಒಂಚೂರು ಪರಿಹಾರ ಹೇಳಿ ಅಂದ್ರೆ. ನೆನಪಿನ ಶಕ್ತಿ ಕಮ್ಮಿ ಇದೆಯಾ? ಹಾ ಗುರುಜಿ, ಇದು ಕೋಡಿಂಗ್ಸ್ ಎಲ್ಲ ಚೂರು ಕನ್ಫ್ಯೂಸ್ ಆಗ್ತಿದೆ ನನಗೆ. ಕನ್ಫ್ಯೂಷನ್ ಆಗ್ತಿದ್ರೆ ಸರಿಯಾಗಿ ಅರ್ಥ ಆಗ್ತಿಲ್ಲ. ಸರಿಯಾಗಿ ತಿಳ್ಕೊಂಡ್ರೆ ಕನ್ಫ್ಯೂಷನ್ ಆಗಲ್ಲ. ಯಾರು ಹೇಳ್ಕೊಡ್ತಾ ಇದ್ದಾರೋ ಅವ್ರನ್ನ ಕೂತ್ಕೊಂಡು, ನನಗೆ ಕನ್ಫ್ಯೂಷನ್ ಇದೆ, ಕರೆಕ್ಟಾಗಿ ಹೇಳ್ಕೊಡಿ ಅಂತ ಕೇಳಿ ತಿಳ್ಕೋಬೇಕು. ಎರಡನೇದು, ಗುಲ್ಬರ್ಗ ಅಂತ ಹೇಳಿದ್ದಲ್ಲ ನೀವು? ಹೌದು. ಅಲ್ಲಿ ದತ್ತಾತ್ರೇಯ ದೇವಸ್ಥಾನ ಇದೆ, ಗಾಣಗಾಪುರ. ಗಾಣಗಾಪುರಕ್ಕೆ ಹೋಗಿ ಗುರುವಾರ ದಿವಸ ನಾನು ಏನು ಕಲಿತಿದ್ದು ಅದು ಒಳ್ಳೆ ಜ್ಞಾನ ವಿವೇಕ ಕೊಟ್ಟು ಒಳ್ಳೆ ಕೆಲಸ ಸಿಗೋಂಗೆ ಮಾಡುವಂತೆ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಮತ್ತು ನಿಮ್ಮ ಮನೆ ಹತ್ರ ಎಲ್ಲಾದರೂ ಔದುಂಬ ವೃಕ್ಷ ಇತ್ತು ಅಂದರೆ, ಇಲ್ಲ ದತ್ತಾತ್ರೇಯ ದೇವಸ್ಥಾನ ಇತ್ತು ಅಂದರೆ, ಪ್ರತಿ ಗುರುವಾರ ಹೋಗಿ 108 ಸಲ ಪ್ರದಕ್ಷಿಣೆ ಮಾಡ್ತಾ ಬನ್ನಿ. ಆಗ ನೆನಪಿನ ಶಕ್ತಿ, ಡೌಟು ಅಂದರೆ ಅರ್ಧಂಬರ್ಧ ತಿಳ್ಕೊಳ್ಳೋದು, ಇನ್ನು ಅರ್ಧ ಬಿಟ್ಟು ಹೋಗೋದು, ಈ ಥರದ್ದು ಏನು ದೋಷ ಇದು ನಿವಾರಣೆ ಆಗುತ್ತೆ. ಮತ್ತೊಬ್ರು ಯಾರೋ ಕಾಲ್ ರೆಡಿ ಇದ್ದಾರೆ. ಹಲೋ. ಹಲೋ. ಹಲೋ, ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಬೆಂಗಳೂರಿಂದ ಕಾಲ್ ಮಾಡ್ತಿದ್ದೀವಿ. ಹೇಳಿ. ಇದು ನಮ್ಮ ಮಾಮಗೆ ರೈಟ್ ಸೈಡ್ ಪ್ಯಾರಾಲಿಸಿಸ್ ಆಗಿದೆ.
2 years ಆಯ್ತು. ಏನ್ ಮಾಡ್ಬೇಕಿತ್ತು? ರೈಟ್ ಸೈಡ್ ಪ್ಯಾರಾಲಿಸಿಸ್ ಆಗಿದೆಯಾ? ಹಾ, ಎಷ್ಟು ದಿವಸ ಆಯಿತು ಪ್ಯಾರಲೈಸ್ಡ್ ಆಗಿ? 2 years ಆಯ್ತು. ಏನು ಟ್ರೀಟ್ಮೆಂಟ್ ಕೊಡಿಸ್ತಾರೆ ಅವ್ರಿಗೆ? ಫಿಸಿಯೋಥೆರಪಿ ಮಾಡ್ತಾ ಇಲ್ವಾ? ಏನ್ ಮಾಡಿಸಿದ್ರು ಆಗ್ತಿಲ್ಲ. ಮರ್ಮ ಥೆರಪಿ ಮಾಡಿದ್ರೆ ಪ್ಯಾರಾಲಿಸಿಸ್ಗೆ ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ ನಮ್ಮ ಅನುಭವದ ಆಧಾರದ ಮೇಲೆ. ಸೊ ಮರ್ಮ ಥೆರಪಿ ಮಾಡಿಸ್ಕೋಬೇಕು. ಮರ್ಮ ಥೆರಪಿ ಇವಾಗ ಫಿಸಿಯೋಥೆರಪಿ ಮಾಡಿಸಿದ್ರೇನೋ ಗೊತ್ತಿಲ್ಲ, ಮರ್ಮ ಥೆರಪಿ ಮಾಡಿದ್ರೆ ಖಂಡಿತ ಇವತ್ತಿನ ಕಾಲದಲ್ಲಿ ಔಷಧಿ ಇಲ್ದೇ ಕರೆಕ್ಟಾಗಿ ಕ್ಯೂರ್ ಆಗಬೇಕು ಅಂದರೆ ಮರ್ಮ ಥೆರಪಿ ಮಾಡಿಸ್ಕೋಬೇಕು. ಪ್ಯಾರಾಲಿಸಿಸ್ಗೆ ಪಿಟ್ಸು ಮತ್ತು ಪ್ಯಾರಾಲಿಸಿಸ್ ಬರಬಾರ್ದು ಅಂದರೆ ಮರ್ಮ ಥೆರಪಿ ಮಾಡಿಸ್ಕೋಬೇಕು. ಮರ್ಮ ಥೆರಪಿ ಮಾಡಿಸೋಕೆ ಹೇಳಿ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ 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 ಹಲೋ, ಎಲ್ಲಿಂದ ಕಾಲ್ ಮಾಡ್ತೀರಿ? ಕಾಸರಗೋಡಿಂದ. ಎಲ್ಲಿಂದ? ಕಾಸರಗೋಡು. ಹೇಳಿ ಸರ್, ನಮ್ಮ ಹೆಸರು ತಿಮ್ಮೇಗೌಡ ಅಂತೇಳಿ. ನಮ್ದು ಮನೆ ಒಂದು ವ್ಯಾಪಾರ ಆಗಬೇಕಿತ್ತು, ಏನು ಅಂತ ಗೊತ್ತಾಗ್ತದೆ. ಕೇರಳದಿಂದ, ಕರ್ನಾಟಕದ ಕೇರಳದ ಕಾಸರಗೋಡು ಡಿಸ್ಟಿಕ್. ಏನು ವ್ಯಾಪಾರ? ಮನೆ ವ್ಯಾಪಾರ ಮಾಡಬೇಕಿತ್ತು. ಮನೆ ವ್ಯಾಪಾರನಾ? ನಮ್ಮದೇ ಮನೆ ಮಾರಿ ಊರಿಗೆ ಹೋಗುವ ಅಂತ ಇದಕ್ಕೆ ಹಾಸನಕ್ಕೆ. ನಿಮ್ಮ ಕೇರಳದಲ್ಲಿ ಮನೆ ಇದೆ, ಮಾರಾಟ ಆಗಬೇಕಾ? ಹೌದು ಸರ್. ಓಕೆ, ಎಲ್ಲಿ ಬರ್ತೀರಾ ಮಾರ್ಬಿಟ್ಟು? ಹಾಸನ ಸರ್. ಹಾಸನ ನಮ್ಮ ಊರಿಗೆ ಬರೋದು, ಕರ್ನಾಟಕ ನಮ್ಮ ಊರಿಗೆ. ಹಾಸನಕ್ಕೆ ಬರ್ತೀರಾ? ಸುಲಗೋಡ ಗಂಜಿಗೆರೆ. ಓಕೆ. ಓಂ ಭೂ ವರಹ ಸ್ವಾಮಿಯೈ ನಮಃ, ಓಂ ವಾರಾಹಿಯೈ ನಮಃ, ಓಂ ಭೂ ವರಹ ಸ್ವಾಮಿಯೈ ನಮಃ, ಓಂ ವಾರಾಹಿಯೇ ನಮಃ. ಇದನ್ನು ಕೈಲಿ ಒಂದು ಚಮಚ ಮಂತ್ರಾಕ್ಷತೆ ಇಟ್ಕೊಂಡು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಒಂದು ವಾರ ಬಿಡದೆ ಜಪ ಮಾಡಿ, ಆ ಮಂತ್ರಾಕ್ಷತೆ ಒಂದು ವಾರ ಆದಮೇಲೆ ನಿಮ್ಮ ಮನೇಲಿ ಒಂದು ಕಡೆ ಇಟ್ಬಿಡಿ, ದೇವ್ರ ಮುಂದೆ ಮಾರಾಟ ಆಗುತ್ತೆ. ಓಂ ಭೂ ವರಹ ಸ್ವಾಮಿಯೇ ನಮಃ, ಓಂ ವಾರಾಹಿಯೇ ನಮಃ. ವರಹಸ್ವಾಮಿ ವಾರ 2 ಮಂತ್ರ ಹೇಳಬೇಕು. ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 108 ಸಲ ಹೇಳ್ತಾ 7 ದಿನ ಆದಮೇಲೆ ಆ ಮಂತ್ರಾಕ್ಷತೆ ದೇವ್ರ ಮುಂದೆ ಇಡಿ, ಮಾರಾಟ ಆಗುತ್ತೆ. ಮತ್ತೊಂದು ಕಾಲರ್ ರೆಡಿ ಇದ್ದಾರೆ. ಹಲೋ, ಸಿನ್ನೂರ್ ತಾಲೂಕಿನಿಂದ ಮಾತಾಡಕತ್ತೀರಿ. ಹಾಂ ಆಯಿತು, ಹೇಳಿ ಸಮಸ್ಯೆ ಹೇಳಿ. ಆರಾಮಿಲ್ರಿ ನೋಡ್ರಿ ಗುರುಜಿ, ನನಗ ಆರಾಮಿಲ್ರಿ ಗುರುಜಿ. ನನಗ ಏನು ಕಾಯಿಲೆ? ಕುತ್ತಿಗೆ ಗಂಟ್ಲ ಎಲ್ಲ ಬ್ಯಾನಿ ಐತಿ ಸರ್. ಕುತ್ತಿಗೆ ಗಂಟ್ಲ ಎಲ್ಲ ನೋವ್ರಿ. ಓಕೆ, ಡಾಕ್ಟರ್ ತೋರಿಸಿಲ್ಲ ನೀವು? ಡಾಕ್ಟರ್ ತಕ್ಕ ತೋರ್ಸಿವ್ರಿ, ಅವ್ರು ಗುಳಿಗಿ ಟಾಣಿಕ್ ಹಾಕಿವಾಗ ಎಣ್ಣೆ ಕೊಡ್ತಾರ, ಆಮೇಲೆ ಅದು ಏನು ಕಮ್ಮಿ ಆಗಲ್ರಿ ಒಟ್ಟ ಗುರುಜಿ. 2 ಮಕ್ಳು ಅದಾವ್ರಿ ಗುರುಜಿ, ನೀವು ಭಾಳ ನೋವು ಆಗ್ತೈತ್ರಿ. ದಿನ ಬೆಳಗ್ಗೆ ಎದ್ದು ತಿಂಡಿ ತಿನ್ನೋಕೆ ಮುಂಚೆ ಬಿಸಿರು ಕುಡೀರಿ, ತಿಂಡಿ ತಿಂದಾದ್ಮೇಲೆ ಬಿಸಿರು ಕುಡೀರಿ, ಊಟ ಆದಮೇಲೆ ಬಿಸಿನೀರು ಕುಡೀರಿ, ಯಾವಾಗ ಬಿಸಿನೀರು ಯೂಸ್ ಮಾಡಿ. ಈ ಕೊಬ್ಬರಿ ಎಣ್ಣೆ ಮತ್ತು ಎಳ್ಳೆಣ್ಣೆ 2 ಮಿಕ್ಸ್ ಮಾಡಿಬಿಟ್ಟು ಕುತ್ತಿಗೆ ಹತ್ರ ಹಚ್ಬಿಟ್ಟು ಸೂರ್ಯ ಬೆಳಕಲ್ಲಿ ಕೂತ್ಕೊಳ್ಳಿ. 2 ಹಚ್ಬಿಡಿ. ಕೊಬ್ಬರಿ ಎಣ್ಣೆ 1 ಚಮಚ, ಎಳ್ಳೆಣ್ಣೆ 1 ಚಮಚ ಮಿಕ್ಸ್ ಮಾಡಿ ಕತ್ತತ್ರ ಎಲ್ಲಿದೆಲ್ಲ ಹಚ್ಬಿಟ್ಟು ಸೂರ್ಯ ಬೆಳಕಲ್ಲಿ ದಿನ ಅರ್ಧ ಗಂಟೆ ಕೂತ್ಕೊಳ್ಳಿ. 1 ವಾರ ಮಾಡಿ, ಖಂಡಿತ ಕ್ಯೂರ್ ಆಗುತ್ತೆ. ಭಾಳ ಸಂತೋಷ, ಕರೆ ಮಾಡೋಕ್ಕೆ ಧನ್ಯವಾದಗಳು. ವೀಕ್ಷಕರೇ, ಕಾರ್ಯಕ್ರಮ ಮುಗಿಸೋ ಸಮಯ ಬಂತು. ನಮ್ಮ ಹಳೆ ಸಂಚಿಕೆಗಳನ್ನು ಯಾರು ನೋಡೋಕ್ಕಾಗಿಲ್ವೋ ಅವರು ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಈ ಜೊತೆಗೆ SSPK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಕೂಡ ಇದೆ. ಮೊದಲು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಯಾವ ಲಿಂಕ್ ತಗೊಂಡು ನೋಡ್ತಿರೋ ಅಲ್ಲಿ ನೋಡಾದ್ಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರು ವಾಟ್ಸಪ್ ಮುಖಾಂತರ ಕಳಿಸಿ, ಮತ್ತು ಲೈಕ್ ಅನ್ನೋ ಬಟನ್ನ ಪ್ರೆಸ್ ಮಾಡಿ ಮರೀದೇನೆ. ನಮ್ಮ ಇನ್ಫಾರ್ಮೇಷನ್ಸು ಇನ್ನೂ ಹೆಚ್ಚಬೇಕು ಅಂತಂದರೆ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ನಲ್ಲಿ ಕೂಡ ನಾವು ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತಿರ್ತೀವಿ. ಇದು ಒಂದು. 3ನೇದು, ಈ ಮಂತ್ ಯಾರಿಗೂ ನಾವು ಅಪಾಯಿಂಟ್ಮೆಂಟ್ಸ್ ಕೊಡ್ತಿಲ್ಲ, ಜನವರಿಯಿಂದ ಅಪಾಯಿಂಟ್ಮೆಂಟ್ ಸಿಗುತ್ತೆ. ಯಾರಿಗಾದರೂ ನನ್ನ TV ಎಪಿಸೋಡ್ಸ್ ಸುಮಾರು 4000ಕ್ಕಿಂತಲೂ ಹೆಚ್ಚು ಎಪಿಸೋಡ್ಸ್ ಇದೆ, ಅದನ್ನು ನೋಡಿ ಕೂಡ ನಿಮಗೆ ಪರಿಹಾರ ಆಗಲಿಲ್ಲ ಅಂದರೆ ಅಪಾಯಿಂಟ್ಮೆಂಟ್ ತೊಗೊಳ್ಳಿ. www.lakshmisrinivas.in ಅಂತ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವೇ ಬುಕ್ ಮಾಡ್ಕೊಂಡು ಬರ್ಬೋದು. ಸೊ ಇಷ್ಟು ಈ ಕೊನೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರು ಪಾದಕೆಗಳು ತೊಗೊಂಡಿದ್ದೀರೋ ದತ್ತಾತ್ರೇಯ ಜಯಂತಿ ದಿವಸ ನಿತ್ಯ ಪಾದ ಪೂಜೆ ಮಾಡ್ತಾ ಬನ್ನಿ, ಖಂಡಿತ ಒಳ್ಳೆಯದಾಗತ್ತೆ. ಮತ್ತು ನಾನು ನಿಮಗೆ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.